ಇಂಡಿಯಾದಿಂದ ಯಾಕೆ ಜಾಸ್ತಿ ಮೆಡಲ್ಸ್ ಬರ್ತಿಲ್ಲ ಇಂಡಿಯಾಗೆ? ಹಾರ್ಡ್ ವರ್ಕಿಂಗ್ ಇಲ್ಲ ಕಣ. ಹಾರ್ಡ್ ವರ್ಕ್ ಅಲ್ಲ, ಹಾರ್ಡ್ ವರ್ಕ್ ಸಂಬಂಧನೇ ಇಲ್ಲ. ಹಾರ್ಡ್ ವರ್ಕ್ ಅಲ್ಲ, ಹಾರ್ಡ್ ವರ್ಕ್ ಪ್ರಾಬ್ಲಮ್ ಇಲ್ಲ. ಅಂಡ್ ಎಕ್ಸಾಮ್ ನೆಕ್ಸ್ಟ್ ಫೆಸಿಲಿಟೀಸ್ ಯಾರು ಜಾಸ್ತಿ ಕೊಡ್ತಾ ಇಲ್ಲ. ಅದು ಅಲ್ಲ, ಫೆಸಿಲಿಟೀಸ್ ಸುಮ್ನೆ ಗೌರ್ಮೆಂಟ್ ಇಂದ ದುಡ್ಡು ಬರ್ತಿದೆ, ಎಲ್ಲಿ ಹೋಗ್ತಿದೆ ಅಂತ ಗೊತ್ತಿಲ್ಲ. ಇಟ್ ಈಸ್ ಯುವರ್ ಮಿಸ್ಟೇಕ್. ಐದರ್ ಯು ರೈಟ್ ಎಕ್ಸಾಮ್ ಆರ್ ಯು ಗೋ ಟು ಸ್ಪೋರ್ಟ್ಸ್, ನಿನ್ ಚಾಯ್ಸು. ಸೊ ಮೇನ್ ಇಂಥ ಪರ್ಸನ್ಸ್ ಇದ್ದಾಗ್ಲೂ ಒಂದು, ದೆನ್ ಸೆಕೆಂಡ್ರಿ ಪೇರೆಂಟ್ಸ್, ಅದಂತೂ ನಮ್ ಇಂಡಿಯನ್ ಇದ್ರಲ್ಲಿ ಇದ್ದೇ ಇದೆ. ಈಗ IPL ಬಂದ್ಮೇಲೆ ಪೇರೆಂಟ್ಸ್ ಮೆಂಟಾಲಿಟಿ ಸ್ಪೋರ್ಟ್ಸ್ ಸೇರಿಸ್ಬೇಕು ಅಂತ ಎಂತಕ್ ಮೆಂಟಾಲಿಟಿ ಬಂತು ಅಂದ್ರೆ ದುಡ್ಡು ಬರುತ್ತೆ ಅಂತ. ಹಂಗೂ ಹೇಳಕ್ಕಾಗಲ್ಲ. ನೋಡು, ಪೇರೆಂಟ್ ಮೆಂಟಾಲಿಟಿ ಏನಿರುತ್ತೆ ಇನ್ನೊಂದು ಗೊತ್ತಾ, ಮಗ ಫೇಲ್ಯೂರ್ ಆಗ್ಬಾರ್ದು ಲೈಫಲ್ಲಿ ಅಂತಿರುತ್ತೆ. ನೀವು ಸ್ಪೋರ್ಟ್ಸ್ ಅಲ್ಲಿ ಅಕಸ್ಮಾತ್ ಕ್ರಿಕೆಟ್ ಸ್ಟಾರ್ ಆದ್ರೆ ಕನ್ಸಿಡರ್ ಆಗತ್ತೆ. ಬ್ಯಾಡ್ಮಿಂಟನ್ನು ಎಲ್ಲರೂ ಆಡ್ತೀವಿ ನಾವು, ನೋಡಿದ್ರೆ ಬ್ಯಾಡ್ಮಿಂಟನ್ ಆಡ್ತೀವಿ. ಆದರೆ ಎಷ್ಟು ಜನ ನಮ್ಮ ಮನೇಲಿ ಕನ್ಸಿಡರ್ ಮಾಡ್ತಾರೆ, ಓಕೆ ಬ್ಯಾಡ್ಮಿಂಟನ್ ಆಡ್ತಾನಪ್ಪ ಸ್ಪೋರ್ಟ್ಸ್ ಮ್ಯಾನ್ ಅಂತ. ವಿರಾಟ್ ಕೊಹ್ಲಿ ಫಾಲೋವರ್ಸ್ ನೋಡಿ ಅರ್ಧ ಜನ ಮೂರ್ಛೆ ಬೀಳ್ತಾರಲ್ಲಿ. ಈಗ ವಾಲಿಬಾಲ್ ಆಡ್ತೀಯಾ, ವಾಲಿಬಾಲ್ ಟೀಮ್ ಪಾರ್ಟಿಸಿಪೇಟ್ ಮಾಡಿ ಪ್ರೂವ್ ಮಾಡು. ಬೇಡ ರನ್ನಿಂಗ್ ಇದೆಯಾ, ರನ್ನಿಂಗ್ ಮಾಡು. ಏನೂ ಆಗಲ್ಲ ಅಂದರೆ ನಡೆಯೋ ಸ್ಪರ್ಧೆನೂ ಬರುತ್ತೆ, ಅದರಲ್ಲಿ ಪಾರ್ಟಿಸಿಪೇಟ್ ಮಾಡಪ್ಪ, ಸುಮ್ಮನೆ ನಡಿಬೇಕು. ಆಫ್ರಿಕನ್ ಕಂಟ್ರೀಸಲ್ಲಿ ಮ್ಯಾರಥಾನಲ್ಲಿ ಅವ್ರನ್ನ ಯಾರು ಬೀಟ್ ಮಾಡೋಕ್ಕಾಗೋದೇ ಇಲ್ಲ. ಇವತ್ತಿನ ಮೇನ್ ಟಾಪಿಕ್ಕು ಒಲಿಂಪಿಕ್ಸ್ 2024 ಪ್ಯಾರಿಸಲ್ಲಿ ಆಗ್ತಾ ಇರೋದು. ಅಬ್ಸರ್ವ್ ಮಾಡ್ತಿದ್ದೀರಾ? ಕಾಂಟ್ರವರ್ಸೀಸು, ಇಶ್ಯೂಸು, ಮೆಡಲ್ಸ್. ನಾವು ಮೆಡಲ್ಸ್ ಮೇನ್ ಫೋಕಸ್ ಮಾಡಿದ್ವಿ. ಅದು ಏನೋ ದೊಡ್ಡ ನಂಬರ್ ಡಬಲ್ ಡಿಜಿಟ್ ಬಂದ್ಬಿಡ್ತು ಲಾಸ್ಟ್ ರ್ಯಾಂಕಿಂಗ್ ಅಲ್ಲಿ. ಡಬಲ್ ಡಿಜಿಟ್ ಆಯ್ತಾ ರ್ಯಾಂಕಿಂಗ್ ಅಲ್ಲಿ? ಎಷ್ಟು 69 ತಾನೆ? 71. ನಾನ್ ನೋಡಿದಾಗ 69 ಏನೋ ಅಂತ. 71 ಗೋಲ್ಡ್ ಬಂದಿದ್ರೆ ಇದೆಯಲ್ಲ, ಒಂದು 20-30 ರ್ಯಾಂಕ್ ಜಂಪ್ ಆಗ್ಬಿಡ್ತಿತ್ತು. ಎಲ್ಲರೂ ಅದೇ ವೇಟ್ ಮಾಡ್ತಿದ್ರು, ನೀರಜ್ ಚೋಪ್ರಾ ಬರುತ್ತಪ್ಪ ಒಂದು ಗೋಲ್ಡ್ ಅಂತ. ಅವನು ರ್ಯಾಂಕಿಂಗ್ ಅಲ್ಲಿ ನಮ್ಗಿಂತ ಪಾಕಿಸ್ತಾನ ಜಾಸ್ತಿ. ಹೌದು, ಯಾಕಂದ್ರೆ ಗೋಲ್ಡ್ ಬಂತಲ್ಲ. ಗೋಲ್ಡ್ ಬಂತಲ್ಲ. ನೀನ್ ಗೋಲ್ಡ್ ಬಂತಂದ್ರೆ ಇಂಡಿಯಾದು ಬ್ರಾಂಜು ಸಿಲ್ವರ್ ಚೆನ್ನಾಗಿದೆ, ಮೇಲ್ ಹೋಗ್ಬಿಡ್ತಿತ್ತು. ಇಂಡಿಯಾದು ಟೋಟಲ್ 6 ಬಂದಿದೆ ಈ ಸರ್ತಿ. ಮತ್ತೆ ಕಾಂಟ್ರವರ್ಷಿಯಲ್ ಬಾಕ್ಸಿಂಗ್ ಅಲ್ಲಿ ಇಂಡಿಯಾಗೆ ಮೇಲ್, ಅವಾಗ ಸ್ವಲ್ಪ ಅಂಪೈರಿಂಗ್ ಕಾಂಟ್ರವರ್ಷಿಯಲ್ ಆಗಿತ್ತು. ಅದು ಕಾಂಟ್ರವರ್ಷಿಯಲ್ ಆಗಿದೆ. ಪ್ಲಸ್ ರಿಸಲ್ಟ್ ಅಲ್ಲಿ ಏನೋ ಇದಾಗಿದೆ. ರಿಸಲ್ಟ್ ಯಾವಾಗಾದ್ರೆ ಹಿಂಗೆ ಬಾಕ್ಸಿಂಗ್ ಅಲ್ಲಿ ಸ್ಕೋರಿಂಗ್ ಇರುತ್ತೆ, 3 ರೌಂಡ್ ಅಲ್ಲ, ಸ್ಕೋರಿಂಗ್ ಇರುತ್ತೆ. ಸ್ವಲ್ಪ ಯಾವಾಗಾದ್ರೂ ಕಾಂಟ್ರವರ್ಷಿಯಲ್ ಆಗೇ ಆಗುತ್ತೆ. ಇದರಲ್ಲಿ ಫಸ್ಟ್ 2 ರೌಂಡು ಇಂಡಿಯನ್ ಬಾಕ್ಸರ್ ವಾಸ್ ಅಹೆಡ್, ಎಲ್ಲರೂ ಹೇಳ್ತಿದ್ದಾರೆ, ಒಬ್ಬರಲ್ಲ. ಆದರೆ ಅವನು ಹೆಂಗೆ ಇನ್ನೊಬ್ಬನ ಕೊಟ್ಟರೋ ದೇವರಿಗೆ ಗೊತ್ತು. ನನಗೆ ಮೇನು ಇದು ಅನ್ಸಿದ್ದು, ಒಂದು ಇವ್ರದ್ದು ವೇಟ್ ಅಲ್ಲಿ ಇದಾಯ್ತಲ್ಲ, ವಿನಿಶಾ ಪೊಗಾಟ್. ಅದು ಹೆಚ್ಚು ಕಮ್ಮಿ ತುಂಬ ಜನ ಅಬ್ಸರ್ವ್ ಮಾಡಿದರು. ಅವ್ರು ಕಾಂಪೀಟ್ ಮಾಡ್ತಿದ್ರು 53 kgs ಕೆಟಗರಿ 2016 ಆಲ್ಮೋಸ್ಟ್. ಈ ವರ್ಷ ಏನಾಯಿತು, ಹೋದ ವರ್ಷ ಇಂಜರಿ ಆದಾಗ ಇನ್ನೊಬ್ಬರು ಕ್ವಾಲಿಫೈ ಆದರು 53 kgs ಇದರಲ್ಲಿ. ಸೊ ಶಿ ಹ್ಯಾಸ್ ನೋ ಸ್ಲಾಟ್ ಟು ಕ್ವಾಲಿಫೈ. ಸೊ ಅದಕ್ಕೆ ಏನಾಯಿತು, 50 kg ಓಪನ್ ಇದ್ದು ಅದರಲ್ಲಿ ಟ್ರಯಲ್ಸ್ ಕೊಟ್ಟು ಅದರಲ್ಲಿ ಗೆದ್ರು. ಬಟ್ ಆದ್ರೂ ಎಷ್ಟು ಚೆನ್ನಾಗಿ ಆಡ್ಬೇಕಾದ್ರೆ 53 ಕ್ಯಾಟಗರಿಲಿ ಯಾಕೆ ಚೂಸ್ ಮಾಡಿಲ್ಲ ಇಂಡಿಯಾ ಅಂತ? ಅದಕ್ಕೆ ಅಂದ್ರೆ ಮೇನ್ ಈ ಕಾಂಟ್ರವರ್ಷಿಯಲ್ ಆಗಿದ್ದು ನೆನಪಿದೆಯಾ, ಏನಂತಾರೆ, ರೆಸ್ಲಿಂಗ್ ಫೆಡರೇಷನ್ ಜೊತೆ ಇಶ್ಯೂ ಆಗಿತ್ತು, ನೆನಪಿದೆಯಾ? ಅವರೆಲ್ಲ ಪ್ರೊಟೆಸ್ಟ್ ಮಾಡಿದ್ರು, ಎಲ್ಲ ಮಾಡಿದ್ರು. ಅದೆಲ್ಲ ಆದಮೇಲೆ ಶಿ ಗಾಟ್ ಇಂಜರ್ಡ್. ಅದು ಒಂದು ಪಾರ್ಟ್ ಇದೆ, ಅದರಿಂದ ಏನು ಇಫೆಕ್ಟ್ ಆಗಿಲ್ಲ. ಶಿ ಗಾಟ್ ಇಂಜರಿ ಆದಮೇಲೆ ಕ್ವಾಲಿಫಿಕೇಶನ್ ಆಗುತ್ತೆ ಇಂಡಿಯಾದಿಂದ ಯಾರು ಕ್ವಾಲಿಫೈ ಆಗ್ತಾರೆ ಅಂತ. ಸೊ ಅದರಲ್ಲಿ ಆ ಟೈಮಲ್ಲಿ ಕ್ವಾಲಿಫೈ ಇನ್ನೊಬ್ರು ಇದ್ದಾರೆ. ಈಗ 53 kg ಕೆಟಗರಿಯಲ್ಲಿ ವಿನೇಶ್ ಪೋಗತ್ ಜಾಗದಲ್ಲಿ ಪಾರ್ಟಿಸಿಪೇಟ್ ಮಾಡಿದವಳು ಅಂತಿಮ್ ಪಂಗಲ್ ಹೆಸರು ಹುಡುಗಿ, ಇವಳು ಅಪ್ಕಮಿಂಗ್ ರೆಸ್ಲರು. ಅವ್ರ ಜಾಗದಲ್ಲಿ ಕ್ವಾಲಿಫೈ ಆಗಿದ್ಲು. ಶಿ ಲಾಸ್ಟ್ ಬ್ರಾಂಜ್ ಮೆಡಲ್ ಕ್ವಾಲಿಫಿಕೇಶನಲ್ಲಿ ಸೋತ್ಲೋಳು, ಈಗ ಮೊನ್ನೆ ಆಗಿತ್ತು. ಆದರೆ ತುಂಬ ಜನ ಈ ವಿನೇಶ್ ಪೋಗತ್ ಈಗ ಕೈಂಡ್ ಆಫ್ ಡಿಸ್ಕ್ವಾಲಿಫೈ ಆದ್ರಲ್ಲ, ಸೋತಿದ್ರೆ ಸಿಲ್ವರ್ ಆದರೂ ಬರ್ತಿತ್ತು, ಎಲ್ಲರೂ ಅದು ತಲೆಯಲ್ಲಿ ಇದ್ದಿದ್ದು. ಸೋತಿದ್ರೆ ಪರವಾಗಿಲ್ಲ, ಸಿಲ್ವರ್ ಆದರೂ ಬರ್ತಿತ್ತು. ಡಿಸ್ಕ್ವಾಲಿಫೈ ಆದ್ರಲ್ಲ, ಅದರಿಂದ ನಾಟ್ ಇವನ್ ಬ್ರಾಂಜ್ ಮೆಡಲ್ ಅವ್ರನ್ನ ಈಗ ಮತ್ತು ಹೆಂಗಂದ್ರೆ ಈಗ ರ್ಯಾಂಕಿಂಗಲ್ಲಿ ಶಿ ವಿಲ್ ಬಿ ದ ಲಾಸ್ಟ್ ಪರ್ಸನ್ ರ್ಯಾಂಕಿಂಗಲ್ಲಿ. ಅದು ದೊಡ್ಡ ಪ್ರಾಬ್ಲಮ್ಮು. ಪ್ಲಸ್ ಈಗ 53 kgಲಿ ಇದ್ದಿದ್ದು ಕ್ಯಾಂಡಿಡೇಟು ಹೋದ ವರ್ಷ ಕ್ವಾಲಿಫೈ ಆಗಿದ್ದು ಅಂತಿಮ್ ಪಂಗಲ್ ಅಂತ. ಶಿ ಲಾಸ್ಟ್. ಓಕೆ, ಅದು ಒಂದು ಪ್ರಾಬ್ಲಮ್. ಶಿ ಡಿಡೆಂಟ್, ಆಕಿಂದನೂ ಮೆಡಲ್ ಬರಲಿಲ್ಲ, ಇಲ್ಲೂ ಬರಲಿಲ್ಲ. ಸೊ ಎರಡು ಕಡೆಯಿಂದ ಮೆಡಲ್ ಬರಲಿಲ್ಲ. ರೆಸ್ಲಿಂಗಲ್ಲಿ ಇಂಡಿಯಾದಿಂದ ತುಂಬ ದಿನ ಆಯಿತು ಮೆಡಲ್ಸ್ ಬರ್ತಿದ್ದಾವೆ ಆಲ್ಮೋಸ್ಟ್.
ಮೆನ್ಸ್ ಅಂತೂ ಬರ್ತಾ ಇದೆ, ಬ್ರಾನ್ಸ್ ಅಂತೂ 3 ಒಲಿಂಪಿಕ್ ಆಯಿತು ಕಂಟಿನ್ಯೂಸ್ಲಿ, ಒಂದು ಬ್ರಾನ್ಸ್ ಬರ್ತಾ ಇದೆ ರೆಸ್ಲಿಂಗಲ್ಲಿ ಅಟ್ಲೀಸ್ಟ್. ಆದರೆ ಈ ಸತಿ ಚಾನ್ಸ್ ಇತ್ತು, ಈ ಸತಿ ಬರಲಿಲ್ಲ. ಅದೊಂದೇ ಎಲ್ಲರೂ ತಲೆ ಕೆಡ್ಸ್ಕೊತಾ ಇರೋದು. ಪ್ಲಸ್ ಎಲ್ಲರೂ ಏನು ಹೇಳ್ತಿದ್ದಾರೆ, ವಿನೇಶ್ ಫೋಗತ್ಗೆ ಆಲ್ಮೋಸ್ಟ್ 3 ಮ್ಯಾಚಸ್ ಆದವು ಸೇಮ್ ಡೇ. ಸೊ ನೆಕ್ಸ್ಟ್ ಡೇ ಬೆಳಗ್ಗೆನೆ ಮತ್ತೆ ಇದಿತ್ತು, ಏನು ವೇಯಿಂಗ್ ಇನ್. ಬೆಳಗ್ಗೆ ಎದ್ದು ಫಸ್ಟ್ ವೇಯಿಂಗ್ ಇನ್ ಮಾಡಬೇಕು ಫಾರ್ ಕ್ವಾಲಿಫೈ, ಯು ಹ್ಯಾವ್ ಟು ಬಿ ವಿತ್ ಇನ್ ದಟ್ 50 kg ಬ್ರ್ಯಾಂಡ್. ಆದರೆ 3 ಫೈಟ್ ಆಗಿರೋದ್ರಿಂದ ಶಿ ಹ್ಯಾಡ್ ಸ್ವಲ್ಪ ಫುಡ್ ರೀಗೇನ್ ಬೇಕಲ್ಲ, ಎನರ್ಜಿ ಬೇಕಲ್ಲ, ರೀಗೇನ್ ಮಾಡಿದ್ದಕ್ಕೆ ಓವರ್ ವೇಟ್ ಆಯಿತು. ಪ್ರಾಬ್ಲಮ್ ಅದು ಸ್ವಲ್ಪ ಆಗುತ್ತೆ, ಒರಿಜಿನಲ್ ರೆಸ್ಲಿಂಗಲ್ಲಿ ಕಾಮನ್ನು ವೇಟ್ ಗೇನ್ ಆಗುತ್ತೆ ಇನಿಷಿಯಲಿ. ಅದರಿಂದ ಎಲ್ಲರೂ ಕಮ್ಮಿ ಮಾಡ್ತಾರೆ. ಮೆನ್ಸ್ ಡಿಪಾರ್ಟ್ಮೆಂಟಲ್ಲೂ ಸ್ಟೇಟ್ಮೆಂಟ್ ಕೊಟ್ಟಿದ್ದಾನೆ, ಈ ಶೆರಾವತ್ ಗಾಟ್ 4.7 kg ಇನ್ಕ್ರೀಸ್ ಆಗಿತ್ತು, ಐ ಹ್ಯಾವ್ ರಿಡ್ಯೂಸ್ಡ್ ಅಂತ ವೇಟ್ ಮ್ಯಾಚ್ಗಿಂತ ಮುಂಚೆ. ಸೊ ಎಲ್ರದ್ದು ಇದೇ ನಡೀತಾ ಇದೆ, ಅಟೆಂಪ್ಟ್ ಮಾಡಿದ್ದಾರೆ. ಹಾಂ, ಲಾಸ್ಟ್ ಡೇ 3 ಮ್ಯಾಚಸ್ ಕಂಟಿನ್ಯೂಸ್ ಆಗಿ ನೆಕ್ಸ್ಟ್ ಡೇ ಅರ್ಲಿ ಮಾರ್ನಿಂಗೇನೆ ವೆಯ್ಟ್ ಚೆಕ್ ಇತ್ತು ಅಂದ್ರೆ ಅದ್ರಿಂದ ವೆಯ್ಟ್ ಡೌನ್ ಮಾಡಕ್ ಆಗಿಲ್ಲ ಅಷ್ಟು ಶಾರ್ಟ್ ಪೀರಿಯಡ್. ಎಷ್ಟು ಈಗ ಓವರ್ ನೈಟ್ 2 kg ಅಲ್ವಾ ಕಡಿಮೆ ಮಾಡಿರೋದು? 2.5 kg. 2.5 kg ಇದ್ದು ಲಾಸ್ಟ್ 100 ಗ್ರಾಮು 200 ಗ್ರಾಮು ರಿಡ್ಯೂಸ್ ಮಾಡಕ್ ಆಗ್ಲಿಲ್ಲ, ತರಕಾಗಲಿಲ್ಲ. ಅಲ್ಲೇ ಕೂದಲು ತೆಗ್ದಿರಾಗೋ ಇರೋದೇನೋ, ಅದನ್ನು ತೆಗ್ಸಿದ್ರಂತೆ. ಅದನ್ನು ತೆಗ್ದಿದ್ದಾರೆ. ತೆಗ್ದು ಅಂದ್ರೆ ಹಾಫ್ ಅನ್ ಅವರ್ ಟೈಮ್ ಕೊಡ್ತಾರ ಅಕಾರ್ಡಿಂಗ್ ಟು ರೂಲ್. ಒಂದು 15 ಮಿನಿಟ್ಸ್ ಹಾಫ್ ಅನ್ ಅವರ್ ಟೈಮ್ ಕೊಡ್ತಾರಂತೆ ಅಷ್ಟು ಗ್ರಾಮ್ಸ್ ಅಲ್ಲಿ ಇದ್ರೆ. ಸೊ ಅದನ್ನು ಏನೇನೋ ಟ್ರೈ ಮಾಡಿದ್ರು, ನಾನು ಎಲ್ಲೋ ಒಂದ್ ಕಡೆ ನೋಡಿದ್ದಷ್ಟೇನೆ. ಅದನ್ನು ಏನೋ ಟ್ರೈ ಮಾಡೋದು, ಬಟ್ ಲಾಸ್ಟ್ ಅಲ್ಲಿ ಆಗಿಲ್ಲ ಅಂತ. ಅರೆ ಅವ್ರ ಕೈಲಿ ಎಷ್ಟಾಗುತ್ತೋ ಅಷ್ಟು ಮಾಡಿದ್ದಾರೆ. ಆಮೇಲೆ ಓವರ್ ಆಗಿ ಮಾಡಿ ಅಥ್ಲೀಟ್ ಜೀವಕ್ಕೆ ಪ್ರಾಬ್ಲಮ್ ಬಂದ್ರೆ ಸ್ಟ್ರೋಕ್. ನೆಕ್ಸ್ಟ್ ಇಯರ್ ಬೇಕಾದ್ರೆ ಮೆಡಲ್ಗೆ ತರ್ತಾರೆ ಗೆದ್ದು. ಇವಾಗ ಲೈಫ್ ಎಲ್ಲ ಡೇಂಜರ್ ಮಾಡ್ಕೊಳಕ್ಕಾಗಲ್ಲ. ಹೋಗ್ಲಿ, ಈ ಸರ್ತಿ ಮೋಸ್ಟ್ ಕಾಂಟ್ರವರ್ಷಿಯಲ್ ಇಂಡಿಯಾದಾಯ್ತು. ಇಂಡಿಯಾದ ಬಿಟ್ಟು ಮೋಸ್ಟ್ ಕಾಂಟ್ರವರ್ಷಿಯಲ್ ಯಾರಾದ್ರೂ ನೋಡಿದಿರಾ? ಅದೇ ಮಾಮೂಲಿ ಅವ್ರಿಗೆ ಯಾವ ಅಥ್ಲೆಟಿಕ್ಸ್ ಮೀನ್ಸ್ ಪ್ಲೇಯರ್ಸ್ಗಳಿಗೆ ಇದೆ ಇಲ್ವಂತ, ಪ್ಲೇಸೇ ಕರೆಕ್ಟ್ ಆಗಿಲ್ವಂತ ಅವ್ರಿಗೆ. ಸ್ಲೀಪಿಂಗ್ ರೂಮ್ ಇರೋಕ್ ಜಾಗ ಚೆನ್ನಾಗಿಲ್ಲ, AC ಟೆಂಪ್ರೇಚರ್ ಸಮ್ಮರ್ ಟೈಮ್. ಈಗ ಪ್ಯಾರಿಸ್ ಅಲ್ಲಿ ಸ್ವಲ್ಪ ಸ್ಲೀಪಿಂಗ್ ಫೆಸಿಲಿಟಿ, ಸ್ವಲ್ಪ AC ವ್ಯವಸ್ಥೆ ಇರಬೇಕಾಗಿತ್ತು ಅಂತಿದೆ, ಕೊಟ್ಟಿಲ್ಲ. ಇಂಡಿಯಾದಿಂದನೇ ಕಳಿಸಿದೆ. ಅಟ್ಲೀಸ್ಟ್ ಇಂಡಿಯನ್ ಅಥ್ಲೀಟ್ಸ್ಗೆ ಇಂಡಿಯಾ ಒಂದು ಸ್ವಲ್ಪ ACs ಪ್ರೊವೈಡ್ ಮಾಡಿದ್ದಾರೆ, ಅರೌಂಡ್ 40 ಸಮಥಿಂಗ್ ಏನೋ ಪ್ರೊವೈಡ್ ಮಾಡಿದಾರಂತೆ, ಪೋರ್ಟೇಬಲ್ ಮಾಡಿದ್ದಾರೆ ಅವರು. ಹಾಂ, ಸೊ ಇಂಡಿಯಾ ಸ್ವಲ್ಪ ಆದ್ರೂ ಟೇಕ್ ಕೇರ್ ಮಾಡ್ತು, ಆದರೆ ಕಂಪ್ಲೇಂಟ್ಸ್ ನಿಲ್ತಿಲ್ಲ ಪ್ಯಾರಿಸ್ ಇಂದ. ಸ್ವಲ್ಪ ಜನ ಪಾರ್ಕಲ್ಲಿ ಬಂದು ಮಲಗಿದ್ದಾರೆ. ಹೌದು, ಬೇರೆ ದೇಶದ ಯಾರೋ ಅಥ್ಲೀಟ್ ಒಬ್ನು ವಿಲೇಜ್ ಅಲ್ಲಿ ಟೆಂಪರೇಚರ್ ಮಲಗಾಗ್ತಿಲ್ಲ ಅಂತ ಅವ್ನು ಬಂದು ಪಾರ್ಕಲ್ಲಿ ಮಲಗಿದ್ದಾನೆ. ದಟ್ ಈಸ್ ಟ್ರೂ. ಅಷ್ಟು ಸ್ಪೋರ್ಟ್ಸ್ ನಡೆಸ್ತಿದ್ದಾರೆ, ಸ್ಮಾಲ್ ಫೆಸಿಲಿಟೀಸ್ ಕೊಡೋಕು ಅಷ್ಟೊಂದು ಕಷ್ಟ ಪಡ್ತಾರೆ ಅಂದ್ರೆ ಏನ್ ಹೇಳೋದು ಅವ್ರಿಗೆ. ನಮ್ಮ ಇಂಡಿಯಾದಲ್ಲಿ ಒಂದ್ಸರಿ ಮಾಡಿ ನೋಡ್ಬೇಕು ಹೆಂಗಿರುತ್ತೆ ಅಂತ. ಅವ್ರಿಗೆ ಅದ್ರ ಇಂಪಾರ್ಟೆನ್ಸ್ ಅಷ್ಟು ಇಲ್ಲ ಅನ್ಸುತ್ತೆ, ಏನಾದ್ರು ಗೊತ್ತಿಲ್ಲ ಅದ್ರ ಇಂಪಾರ್ಟೆನ್ಸ್ ಏನ್ ಕೊಡ್ಬೇಕಿತ್ತು, ಕೊಟ್ಟಿಲ್ಲ ಅವರು. ಅಲ್ಲ, ಈ ಎಷ್ಟು ಕೊಡ್ಬೇಕಿತ್ತು ಈ ಸತಿ ಅಷ್ಟು ಕೊಟ್ಟಿಲ್ಲ ಅವರು. ಅದ್ರ ಇಂಪಾರ್ಟೆನ್ಸ್ ಎಷ್ಟು ಕೊಡ್ಬೇಕಿತ್ತು ಅದನ್ನ ಅವರು ಕೊಟ್ಟಿಲ್ಲ ಅಷ್ಟೇನೆ. ಕೊಟ್ಟಿದ್ರೆ ಎಲ್ಲ ಮೀಟ್ ಆಗಿರೋದು. ಅವರು ಯಾವ್ದ್ರಲ್ಲೂ ಕೊಡ್ತಿಲ್ಲ ನಿಜಾಗ್ಲು. ಈ ಸತಿ ಓಪನಿಂಗ್ ಅಂತೂ ದೊಡ್ಡ ಕಾಂಟ್ರವರ್ಷಿಯಲ್, ಅದ್ರ ಬಗ್ಗೆ ಮಾತಾಡಕ್ಕೆ ನಾವು ತೆಂಗಿನಕಾಯಿ ಕರೆಕ್ಟ್ ಆಗಿ ಹೊಡೆದಿಲ್ಲ, ಇನ್ನೇನಿರುತ್ತೆ. ಅವ್ರು ಕರ್ಸಿದಾರೆ, ನೋಡ್ಬೇಕಿತ್ತು. ಅವತ್ತು ಫೋಟೋ ನೋಡ್ದೆ, ಸಾರ್ಥಕ. ತೆಂಗಿನಕಾಯಿ ಸರಿಗ್ ಹೊಡೆದಿಲ್ಲ ಅಂದ್ರೆ, ಓಪನಿಂಗ್ ಸರಿಗಾಗಿಲ್ಲ ಅಂದ್ರೆ ಮುಂದಕ್ಕೆ ಹೆಂಗೆ ಪ್ರೋಸೆಸ್? ಸ್ನೂಪ್ ಡಾಗ್ನೆಲ್ಲ ಕರ್ಸೋರೆ. ಅದಲ್ಲ ಬಿಡು, ಓಪನಿಂಗ್ ಬೇರೆ ಅದ್ ಬಿಟ್ಬಿಡು. ಇನ್ನೊಂದಾಗಿದೆ ಗೊತ್ತಾ, ವುಮೆನ್ಸ್ ಬಾಕ್ಸಿಂಗ್ ಅಲ್ಲಿ ನಡೀತಾ ಇದೆ ಅಲ್ಲ, ನೋಡಿಲ್ವಾ? ಅದು ಮೇಜರ್ ಕಾಂಟ್ರವರ್ಸಿ. ಏನಾಗಿದೆ, ಪ್ರಾಬ್ಲಮ್ ಏನಂದ್ರೆ ಪ್ಯಾರಿಸ್ ಒಲಿಂಪಿಕ್ಸ್ ಅಲ್ಲಿ ಈಗ ನಿನ್ನ ಜೆಂಡರ್ ಕ್ಲಾರಿಟಿ ಇರಲ್ಲ ಕೆಲವೊಬ್ಬರದು. ಈಗ ಈ ವರ್ಷ ಫೀಮೇಲ್ ಬಾಕ್ಸಿಂಗ್ ಇದ್ರ ಪ್ಯಾರಿಸ್ ಇದರಲ್ಲಿ ಒಬ್ಬಳು ಅಥವಾ ಒಬ್ನು ಗೆದ್ದಿದ್ದಾನೆ. ನಾವು ಅದನ್ನ ಕ್ಲಾರಿಫೈ ಮಾಡಕ್ ಆಗ್ತಿಲ್ಲ ಇನ್ನು. ಅದರಲ್ಲಿ ಅವ್ರ ಅಲ್ಜೀರಿಯಾದ ಬಾಕ್ಸರ್. ಸೊ ಅವರೇ ಕ್ಲಾರಿಫೈ ಮಾಡಿದ್ದಾರೆ, ಹೈ ಲೆವೆಲ್ ಟೆಸ್ಟೋಸ್ಟೆರಾನ್ ಇದೆ ನಮ್ಮ ಅಥ್ಲೀಟ್ಗೆ ಅಂತ. ಸೊ ಪ್ರಾಬ್ಲಮ್ ಏನಂದರೆ, ಹೈ ಲೆವೆಲ್ ಟೆಸ್ಟೋಸ್ಟೆರಾನ್ ಇದ್ದರೆ ಮೇಲ್ ಟೈಪ್ ಆಗುತ್ತೆ ಬಾಡಿ.
ಓಕೆ, ನಿನ್ಗೆ ಗೊತ್ತಿದೆ ಅಂದರೆ ಟೆಸ್ಟೋಸ್ಟೆರಾನ್ ವಿಲ್ ಬಿ ಟೇಕನ್ ಬೈ ಬಾಡಿ ಬಿಲ್ಡರ್ಸ್ ಟು ಇನ್ಕ್ರೀಸ್ ದರ್ ಮಾಸ್ ಮಸಲ್. ಓಕೆ, ಇನ್ ಬಾಡಿ ಬಿಲ್ಡರ್ಗಳಿಗೆ ಒಂದು ಸರ್ಟನ್ 40-45 ಆದಮೇಲೆ ದೇ ಕಾಂಟ್ ಗೇನ್ ವೇಟ್ ಅವ್ರ ಬಾಡಿ ಬಿಲ್ಡ್ ಮಾಡೋಕ್ಕಾಗ್ತಿಲ್ಲ ಅಂದರೆ ಟೆಸ್ಟೋಸ್ಟೆರಾನ್ ತಗೋತಾರೆ. TRT ಅಂತಾರೆ ಅದಕ್ಕೆ, ಟೆಸ್ಟೋಸ್ಟೆರಾನ್ ನ್ಯಾಚುರಲ್ ಹಾರ್ಮೋನ್. ಆದರೆ ಹುಡುಗಿಯರಿಗೆ ಅದು ಪ್ರೊಡ್ಯೂಸ್ ನ್ಯಾಚುರಲಿ ಜಾಸ್ತಿ ಪ್ರೊಡ್ಯೂಸ್ ಆಗ್ತಿದ್ರೆ ಅವ್ರದ್ದು ಇಟ್ ಲುಕ್ಸ್ ಲೈಕ್ ಮೋರ್ ಆಫ್ ಮೆನ್. ಗಂಡು ಸ್ವಲ್ಪ ಕಾಣಕ್ಕೆ ಸ್ಟಾರ್ಟ್ ಆಗ್ತಾರೆ. ಫಿಸಿಕಾಲಿಟಿ ಹಂಗೆ ಇರುತ್ತೆ, ಸ್ಟ್ರಾಂಗ್ ಬೋನ್ಸ್, ಸ್ಟ್ರಾಂಗರ್ ಫಿಸಿಕ್. ನೋಡಕ್ ನಿಮ್ಗೆ ಅನ್ಸುತ್ತೆ ಅವ್ರು ಹೆಂಗ್ಸರಲ್ಲ ಅಂತ. ಸೊ ಈಗ ಅಲ್ಜೀರಿಯಾದ ಅಥ್ಲೀಟ್ ಜೊತೆ ಆಗಿರೋದೇ, ಅಥ್ಲೀಟ್ ಈಸ್ ಮೋರ್ ಸ್ಟ್ರಾಂಗರ್ ದೆನ್ ಎನಿ ಗರ್ಲ್ ಹಿ ಈಸ್ ಫೇಸಿಂಗ್ ಆರ್ ಶಿ ಈಸ್ ಫೇಸಿಂಗ್. ಅಥ್ಲೀಟಿಗೆ ಪ್ರಾಬ್ಲಮ್ ಆಗ್ತದೆ. ಹಿಂಗಾಗಿ ಏನಾಗಿದೆ, ಆರಾಮಾಗಿ ಅಥ್ಲೀಟ್ ಗೆದ್ದುಬಿಟ್ಟ, ಬಾಕ್ಸಿಂಗ್ ಇದರಲ್ಲಿ ಗೆದ್ದುಬಿಟ್ಟ. ಸೊ ಅದು ಕಾಂಟ್ರವರ್ಸಿಯಲ್ ನಡೀತದೆ. ಇವರೆಲ್ಲ ಇಂಥದ್ದು ಕಂಡೀಷನ್ಸ್ ಇರೋರಿಗೆ ದೇ ಡೋಂಟ್ ಕ್ವಾಲಿಫೈ ಆ್ಯಸ್ ನ್ಯಾಚುರಲ್ ಫೀಮೇಲ್ ಕನ್ಸಿಡರ್ ಮಾಡಿದರೆ. ಐದರ್ ದೇ ಹ್ಯಾವ್ ಟು ಗೋ ಥ್ರೂ ಸಮ್ ಟ್ರೀಟ್ಮೆಂಟ್ ಟು ರಿಡ್ಯೂಸ್ ಟೆಸ್ಟೋಸ್ಟೆರಾನ್ ಲೆವೆಲ್. ಏನಾದರೂ ಮಾಡಬೇಕು ಅಂದರೆ ನಾರ್ಮಲೈಸ್ ಮಾಡಿ ಅವ್ರನ್ನ ಕರ್ಕೊಂಬರ್ಬೇಕು. ಆದರೆ ಇದರಲ್ಲಿ ಅವ್ರು ಏನೂ ಮಾಡಿಲ್ಲ. ಸೊ ಮ್ಯಾಚಸ್ ನೋಡಿದರೆ ಹೆಂಗಿದೆ ಅಂದರೆ 5 ನಿಮಿಷದಲ್ಲಿ ಮುಗಿತಾ ಇದೆ. 5 ನಿಮಿಷ ಇಲ್ಲ, ಎಲ್ಲ ಮ್ಯಾಚಸ್ ಅಂಡರ್ 1 ಮಿನಿಟ್, 3 ರೌಂಡ್ ಇರುತ್ತೆ, 1 ಮಿನಿಟಲ್ಲಿ ಮುಗಿದಿದೆ. MMA ತರ ಆಗ್ಬಿಟ್ಟದೆ ಇಲ್ಲಿ, ಮಿಕ್ಸ್ಡ್ ಮಾರ್ಷಲ್ ಆರ್ಟ್ಸ್ ತರ ಒನ್ ವೇ. ಸೊ ಇದು ಮಾತ್ರ ಬಿಗ್ಗೆಸ್ಟ್ ಕಾಂಟ್ರವರ್ಸಿ ಈ ಪ್ಯಾರಿಸ್ ಒಲಿಂಪಿಕ್ಸ್. ಗೋಲ್ಡ್ ಮೆಡಲ್ ಕೊಟ್ರಾ? ಗೋಲ್ಡ್ ಮೆಡಲ್ ಕೊಟ್ರು. ಅವ್ರಿಗೆ ಏನೋ ಕಾಂಟ್ರವರ್ಷಿಯಲ್ ಸ್ಟೇಟ್ಮೆಂಟ್ ಬೇರೆ ಕೊಟ್ಟಿದ್ಲಲ್ಲ. ಅದೆಲ್ಲ ಕೊಟ್ಟಿದ್ದಾರೆ, ಅದೆಲ್ಲ ಆಗಿದೆ. ಪ್ರಾಬ್ಲಮ್ ಏನಂದ್ರೆ ಒಲಿಂಪಿಕ್ ಕಮ್ಯುನಿಟಿ ಅಪ್ರೂವ್ ಮಾಡಾಕ್ಬಿಟ್ಟಿದೆ ಎಲ್ಲ. ಸೊ ನಾವು ಓಪನಿಂಗ್ ಸೆರೆಮನಿಲೇ ಅರ್ಥ ಮಾಡ್ಕೋಬೇಕು. ಅಂಪೈರ್ ಡಿಸಿಷನ್ ಇಸ್ ದ ಫೈನಲ್ ಡಿಸಿಷನ್. ಥರ್ಡ್ ಅಂಪೈರ್ ಕೊಟ್ಬಿಟ್ರೆ ಮುಗಿದೋಯ್ತು. ಸೊ ಇದು ಒಂದು ಕಾಂಟ್ರವರ್ಸಿ ಆಯಿತು. ಆದರೆ ಪ್ರಾಬ್ಲಮ್ ಏನಂದರೆ, ಹೋದ ವರ್ಷ ಇಂಟರ್ನ್ಯಾಷನಲ್ ಇದೇನು ಬಾಕ್ಸಿಂಗ್ ಅಥಾರಿಟಿ ಇದೆಲ್ಲ, ದೇ ಡಿಡೆಂಟ್ ಅಲೌ, ಓಕೆ, ಫೀಮೇಲ್ ಅಂತ ಕನ್ಸಿಡರ್ ಮಾಡಿ ಬಾಕ್ಸಿಂಗ್ ಇದ್ರಲ್ಲಿ ಅಲೌ ಮಾಡಿಲ್ಲ. ಸೊ ಅದರ ಪ್ರಕಾರ ಕನ್ಸಿಡರ್ ಮಾಡಿದರೆ ಈ ಬಾಕ್ಸರು ಅಥ್ಲೀಟಿಗೆ ಅಲೌ ಮಾಡಬಾರ್ದಾಗಿತ್ತು ಪ್ಯಾರಿಸಲ್ಲಿ. ಎಲ್ಲರೂ ಹೇಳ್ತಿರೋದು ಅದು. ಓಕೆ, ಸೊ ಇವರು ಏನೂ ಸೈಂಟಿಫಿಕ್ ಏನೂ ಇಲ್ಲ, ಅಲೌ ಮಾಡಬೇಕು, ಮಾಡ್ತೀವಿ ಅಷ್ಟೇ, ಮುಗೀತು. ದರ್ ಇಸ್ ನೋ ಸೈಂಟಿಫಿಕ್ ಪ್ಯಾಕಿಂಗ್. ಬ್ಯಾಕ್ಗ್ರೌಂಡ್ ಚೆಕ್ ಮಾಡಿಲ್ಲ ಯಾರು. ಮತ್ತು ಇನ್ನೊಂದು ಮೇಜರ್ ಇದಂತರೂ ಆಯಿತು. ಇನ್ನೊಂದು ಮೇಜರ್ ಕಂಟ್ರವರ್ಸಿ ಬರ್ತಿರೋದೇನೆಂದರೆ ಅಂಪೈರಿಂಗ್ ಸ್ಟ್ಯಾಂಡರ್ಡ್ಸ್. ಬಾಕ್ಸಿಂಗ್ ಅಂತ ಮಾತಾಡಿದ್ದೀವಿ, ಹಾಕಿ ನೋಡಿದ್ರೆ ಯಾರಾದರೂ? ಹಾಕಿ ಮ್ಯಾಚ್ ನೋಡಲಿಲ್ಲ. ಹಾಕಿ ಇಂಡಿಯಾದ್ದು ಸೆಮಿಫೈನಲ್ ಕ್ವಾಲಿಫಿಕೇಷನ್ ಮ್ಯಾಚ್ ಅಂಪೈರಿಂಗ್ ವಾಸ್ ಬ್ಯಾಡ್, ಆಯಿತಾ. ಹೆಚ್ಚು ಕಮ್ಮಿ ಸ್ವಲ್ಪ ಉಲ್ಟಾ ಹೊಡೆದಿದ್ರೆ ಇಂಡಿಯಾದ ಗೋಲ್ ಕೀಪರ್ ಉಳಿಸ್ಬಿಟ್ಟ. ಹೌದು, ಗೋಲ್ ಕೀಪರ್ ಸಖತ್ತಾಗಿ ಮಾಡಿದ್ದಂತೆ ಎಲ್ಲ. ಫುಲ್ ನಾನು ನೋಡ್ತಾ ಇದ್ದೆ, ಫುಲ್ ಒಳ್ಳೆ ವಾಲ್ ತರ ಎಷ್ಟೊಂದು ಗೋಲ್ ಸೇವ್ ಮಾಡಿದ್ದಂತೆ. ಅವ್ರು ಇದ್ದಿದ್ದಕ್ಕೆ ನಮ್ಮದು ಒಲಿಂಪಿಕ್ ಸೆಮಿಫೈನಲ್ ಕ್ವಾಲಿಫೈ ಆಯಿತು. ಸೆಮಿಫೈನಲ್ ಸೋತ್ವಿ, ಫೈನಲ್ ಆಗಲಿಲ್ಲ. ಬಟ್ ವಿ ಒನ್ ಬ್ರಾನ್ಸ್ ಸಿಕ್ತು. ಆದರೆ ಅಂಪೈರಿಂಗ್ ಸ್ಟ್ಯಾಂಡರ್ಡ್ಸ್ ಚೆನ್ನಾಗಿಲ್ಲ. ಸೊ ಇದೊಂದು ನಡೀತಾ ಇದೆ. ಅದು ಬಿಡಿ. ಇಂಡಿಯಾದಿಂದ ಯಾಕೆ ಜಾಸ್ತಿ ಮೆಡಲ್ಸ್ ಬರ್ತಿಲ್ಲ ಇಂಡಿಯಾಗೆ? ಹಾರ್ಡ್ ವರ್ಕಿಂಗ್ ಇಲ್ಲ ಕಣೋ. ಹಾರ್ಡ್ ವರ್ಕ್ ಅಲ್ಲ, ಹಾರ್ಡ್ ವರ್ಕ್ ಸಂಬಂಧ ಹಾರ್ಡ್ ವರ್ಕ್ ಅಂಡ್ ಎಕ್ಸಾಮ್ ನೆಕ್ಸ್ಟ್ ಫೆಸಿಲಿಟೀಸ್ ಯಾರು ಜಾಸ್ತಿ ಕೊಡ್ತಾ ಇಲ್ಲ. ಅದು ಅಲ್ಲ, ಫೆಸಿಲಿಟೀಸ್ ಸುಮ್ನೆ ಗವರ್ಮೆಂಟ್ ಇಂದ ದುಡ್ಡು ಬರ್ತಿದೆ, ಎಲ್ಲಿ ಹೋಗ್ತಿದೆ ಅಂತ ಗೊತ್ತಿಲ್ಲ. ಅದೆಲ್ಲ ನಾವು ಬ್ಯಾಕ್ಗ್ರೌಂಡ್ ವೆರಿಫಿಕೇಶನ್ ಮಾಡಕ್ಕಾಗಲ್ಲ. ಅದು ಬಿಡು, ಅದು ಒಂದ್ ಪಾರ್ಟ್ ಆಯ್ತು. ಫೆಸಿಲಿಟೀಸ್ ಬರ್ತಿದೆ, ಅದು ಎಲ್ಲೆಲ್ಲೋ ಹೋಗ್ತಿದೆ. ಇನ್ನ ನೆಕ್ಸ್ಟ್ ಬಂತು ಅಂದ್ರೆ ಪೇರೆಂಟ್ ಸಪೋರ್ಟ್ ಮಾಡಲ್ಲ. ಚಿಕ್ಕ ವಯಸ್ಸಿಂದ ಸಪೋರ್ಟ್ ಮಾಡಲ್ಲ. ನಿಂಗೆ ಏನಿದ್ರಪ್ಪ ಅಂದ್ರೆ ಓದಪ್ಪ, ಫಸ್ಟ್ ರ್ಯಾಂಕ್ ತಗೊಳಪ್ಪ, ಫಸ್ಟ್ ರ್ಯಾಂಕ್ ತಗೋರಿ ಕೆಲ್ಸಕ್ಕೆ ಹೋಗ್ಬೇಕು. ನೀನ್ ಬೇರೆ ಆ ಬಿಸ್ನೆಸ್ ಅದ್ ಮಾಡ್ತೀನಿ, ಸ್ಪೋರ್ಟ್ಸ್ ಹೋಗ್ತೀನಿ ಅಂತ ಏನೂ ಇಲ್ಲ. ಮುಚ್ಕೊಂಡು ಕಾಲೇಜ್ ಮುಗಿಸ್ತಾ ಕೆಲ್ಸ ತಗೋಬೇಕು ಅಷ್ಟೇನೆ. ಅಲ್ಲ, ನಮ್ದು ಮೇನ್ ಶ್ರೀಧರ್ದ ಎಕ್ಸಾಂಪಲ್ ಐತೆ. ನಂದೇ ಏನಂತಂದ್ರೆ, ನಾನು ಸ್ಕೂಲ್ ಟೈಮಲ್ಲೆಲ್ಲ ಫುಲ್ ಫುಟ್ಬಾಲ್ ಅಂದ್ರೆ ದೊಡ್ಡ ಹುಚ್ಚು, ಸಿಕ್ಕಾಪಟ್ಟೆ ಹುಚ್ಚು. ಫುಟ್ಬಾಲ್ ಯಾವ ಮಟ್ಟಕ್ಕೆ ಹುಚ್ಚಿತ್ತು ಅಂದ್ರೆ, ನಮ್ಗೆ ಇವಾಗ 4th ಪೀರಿಯಡ್ ಆದ್ಮೇಲೆ ಲಂಚ್ ಬ್ರೇಕ್ ಇರುತ್ತೆ.
ಸೊ 45 ಮಿನಿಟ್ಸ್ ಲಂಚ್ ಬ್ರೇಕು. ಸೊ ನಾವ್ ಏನ್ ಮಾಡ್ತಿದ್ವಿ ಅಂದ್ರೆ 4th ಪೀರಿಯಡ್ ಅಲ್ಲಿ ಲಾಸ್ಟ್ ಬೆಂಚ್ ಅಲ್ಲಿ ಕೂತ್ಕೊಂಡು ಊಟ ಮಾಡ್ಬಿಡ್ತಿದ್ವಿ. ಬಾಕ್ಸ್ ನ ಚಪಾತಿನೋ ಏನೇನಿರುತ್ತೆ ರೋಲ್ ಮಾಡ್ಕೊಂಡು ತಿನ್ಬಿಡೋದು, ಹಿಂಗ್ ಬಗ್ಬಿಟ್ಟು ತಿನ್ನೋದು, ಮತ್ತೆ ಹಿಂಗ್ ಕೂತ್ಕೊಳ್ಳೋದು. ಲಂಚ್ ಬ್ರೇಕ್ ಅಲ್ಲಿ ಫುಟ್ಬಾಲ್ ಆಡೋದು, ಅಂದ್ರೆ ಆ ಮಟ್ಟಕ್ಕೆ ಹುಚ್ಚಿತ್ತು ನಮ್ಗೆ. ಸೊ ಅದೊಂದು ಏನಿತ್ತು ನಮ್ಗೆ ಆ ಹುಚ್ಚಲ್ಲೇ ಹಂಗೆ ಅದು ಕಂಟಿನ್ಯೂ ಇತ್ತು. ಅದರಿಂದ ನಮ್ಗೆ ಬೆನಿಫಿಟ್ ಇತ್ತು. ಯಾಕಂದ್ರೆ ಮೇನ್ ಆಗಿ ನಮ್ದು ಏನಂದ್ರೆ ಒಂದ್ ಸಂಸ್ಥೆ ಏನಿತ್ತು ಅದ್ರಲ್ಲಿ ಎಷ್ಟು ಸ್ಕೂಲ್ಸ್ ಬರ್ತವೆ ಅಷ್ಟು ಸ್ಕೂಲ್ ಅಲ್ಲಿ ಟಾಪ್ ನಮ್ದೇನೆ ಇದ್ದಿದ್ದು ಫುಟ್ಬಾಲ್ ಅಲ್ಲಿ. ಅಂದ್ರೆ ನಾವೇ ಫಸ್ಟ್ ಯಾವಾಗ್ಲೂ ಎಲ್ರ ಮಧ್ಯೆ ಆಡಿಸಿದಾಗ್ಲೂ ನಾವೇ ಫಸ್ಟ್ ಇರ್ತಿದ್ವಿ, ಎಲ್ರನ್ನೂ ಸೋಲಿಸ್ತಾ ಇದ್ವಿ. ಊರಲ್ಲಿ ಮೆರವಣಿಗೆ ಮಾಡೋರು, ಒಂಥರ ಫುಲ್ ಹವಾ. ನಮ್ ಸ್ಕೂಲ್ ಅಂದ್ರೆ ಒಂದು ಹವಾ ಇತ್ತು, ಫುಟ್ಬಾಲ್ಗೆನೆ ಫೇಮಸ್ ಇತ್ತು. ಆಗಿನ ಪ್ರಿನ್ಸಿಪಲ್ ಏನಿದ್ರು ಅವರು ಆ ತರ ಸಪೋರ್ಟ್ ಮಾಡೋರು. ಸೊ ಗೇಮ್ಸ್ ಪೀರಿಯಡ್ ಅಂತಂದ್ರೆ ಲಾಸ್ಟ್ ಪೀರಿಯಡ್ ಅಲ್ಲಿ ಗೇಮ್ಸ್ ಆಡ್ಲೇಬೇಕು. ನೀ ಬೇರೆ ಯಾರು ಬಂದ್ ಸಬ್ಜೆಕ್ಟ್ ತಗೋತಿದಾರೆ ಅಂದ್ರೆ ನೋ, ನಿನ್ ಟೈಮ್ಗೆ ಏನ್ ಕೊಟ್ಟಿದೆ ನೀನ್ ಮಾಡು, ಅವರು ಗೇಮ್ಸ್ ಪೀರಿಯಡ್ ಅಲ್ಲಿ ನೀವು ಅಡ್ಡ ಬರಂಗಿಲ್ಲ. ಸೊ ಆ ತರ ಸಪೋರ್ಟ್ ಇತ್ತು. ಸೊ ಆ ಟೈಮ್ ಅಲ್ಲಿ ಹಂಗಿತ್ತು ನಮ್ದು ಎಲ್ಲ ಪರ್ಫಾರ್ಮೆನ್ಸ್. ಎಲ್ರು ಫುಟ್ಬಾಲ್ ಹಂಗಿತ್ತು, ಸ್ಟೇಟ್ ಲೆವೆಲ್ ನ್ಯಾಷನಲ್ ಲೆವೆಲ್ ವರೆಗೂ ಹೋಗಿತ್ತು ನಮ್ ಸ್ಕೂಲ್ ಅವ್ರು ಅಂಡರ್ ಅಲ್ಲಿ. ಅದಾದ್ಮೇಲೆ ಏನ್ ಪ್ರಿನ್ಸಿಪಲ್ ಚೇಂಜ್ ಆದ್ರು, ಹೆಂಗ್ ಮಾಡಕ್ ಸ್ಟಾರ್ಟ್ ಮಾಡಿದ್ರು ಅಂತಂದ್ರೆ ಪ್ರಿನ್ಸಿಪಲ್, ಈಗ ಯಾರಾದ್ರೂ ಒಬ್ರು ಯಾವ್ದಾರ ಒಂದು ಗೇಮ್ಸ್ ಅಲ್ಲಿ ಕ್ವಾಲಿಫೈ ಆಗಿರ್ತಾರೆ, ಸ್ಟೇಟ್ ಲೆವೆಲ್ ಡಿಸ್ಟ್ರಿಕ್ಟ್ ಲೆವೆಲ್ ಹೋಗ್ಬೇಕಿರುತ್ತೆ. ಇವಾಗ ಸ್ಕೂಲ್ ಅಲ್ಲಿ ಇಂಟರ್ನಲ್ ಎಕ್ಸಾಮ್ಸ್ ನಡೆಸ್ತಾರಲ್ವಾ, ಸೊ ಅಂತ ಮಧ್ಯದಲ್ಲೆಲ್ಲಾದ್ರೂ ಬಂದ್ಬಿಟ್ರೆ ಇವ್ರು ಹೋಗೋ ಟೈಮ್ಗೆಲ್ಲ ಬಂದಾಗ ಇವರು ಪ್ರಿನ್ಸಿಪಲ್ ಪರ್ಮಿಷನ್ ತಗೊಂಡಾಗ ನಿಮ್ಗೆ ಇನ್ನೊಂದು ಎಕ್ಸಾಮ್ ಕೊಡಿ ನಮ್ಗೆ ಅಂತ ಕೇಳಿದಾಗ, ಇಟ್ ಈಸ್ ಯುವರ್ ಮಿಸ್ಟೇಕ್, ಐದರ್ ಯು ರೈಟ್ ಎಕ್ಸಾಮ್ ಆರ್ ಯು ಗೋ ಟು ಸ್ಪೋರ್ಟ್ಸ್, ನಿನ್ ಚಾಯ್ಸು. ಸೊ ಮೇನ್ ಇಂಥ ಪರ್ಸನ್ಸ್ ಇದ್ದಾಗ್ಲೂ ಒಂದು. ದೆನ್ ಸೆಕೆಂಡ್ರಿ ಪ್ಯಾರೆಂಟ್ಸ್, ಅದಂತೂ ನಮ್ ಇಂಡಿಯನ್ ಇದ್ರಲ್ಲಿ ಇದ್ದೇ ಇದೆ. ಇವಾಗ ನಂದೇ ಎಕ್ಸಾಂಪಲ್ ಇದ್ರಲ್ಲೇನೆ, ನಾವು ಯಾವಾಗ ಒಂದು ನಮ್ ಕಮಿಟಿಯಲ್ಲಿ ಏನ್ ಆಡ್ತಾ ಇದ್ವಿ ಆ ಟೈಮಲ್ಲಿ ನಮ್ ಮನೇಲೆಲ್ಲ ಗೊತ್ತಾಗೋಯ್ತು, ಏನು ಕೊಡ್ಸಿದ್ದು 1 ತಿಂಗಳಿಗೆ ಶೂಸ್ ಹರಿದಾಗ್ತಾನಲ್ಲ ಇವನು ಅಂತ ನಮ್ಮ ಮನೇಲಿ. ಆಮೇಲೆ ಗೊತ್ತಾಗೋಯ್ತು. ಅದಕ್ಕೇನೆ ಬಂದ್ಬಿಟ್ಟು ಕೇಳಿದಾಗ ಫುಟ್ಬಾಲ್ ಆಡ್ತಾರೆ ಹಂಗಿಂಗೆ ಅಂತ ಗೊತ್ತಾಗಿದ್ದಕ್ಕೆ ಬಂದ್ಬಿಟ್ಟು ಪ್ರಿನ್ಸಿಪಲ್ ಹತ್ರ ಅದನ್ನು ಕಂಪ್ಲೇಂಟ್ ಮಾಡಿ, ಬೇಡ ನಮ್ ಮಗ ಫುಟ್ಬಾಲ್ ಆಡೋದೇ ಬೇಡ, ಏನು ಬೇಡ, ಅವನು ಓದ್ಲಿ, ಆಟ ಆಡಿದ್ರೆ ಏನ್ ಸಿಗುತ್ತೆ ಹಂಗೆ ಹಿಂಗೆ ಅಂತ ಅದನ್ನು ಬಿಡಿಸ್ಬಿಟ್ರು. ಇವತ್ತಿಗೆ ಆವತ್ತಿಗೆ ಒಂದು ಫುಟ್ಬಾಲ್ ನಾನು ಒಂದು ಎಂಡಿಂದ ಒದ್ರೆ ಆಲ್ಮೋಸ್ಟ್ ನಾನು ಇನ್ನೊಂದು ಗೋಲ್ ಪಾಸ್ಟ್ ಹೋಗೋದು. ಈಗ ನಂಗೆ ಫುಟ್ಬಾಲ್ ಒದ್ದೇಗೂ ಬರಲ್ಲ. ಅಲ್ಲಿಗೆ ಡಿಸ್ಕನೆಕ್ಟ್ ಆಗೋಯ್ತದು. ಆ ತರ ಆಗೋಗುತ್ತೆ ಅಲ್ಲ. ಇಲ್ಲ, ಮೇನ್ ಪ್ರಾಬ್ಲಮ್ ಹೇಳ, ಈಗ ಸ್ಕೂಲ್ ಲೆವೆಲಲ್ಲಿ ನಿಮ್ಗೆ ಎಷ್ಟೇ ಪ್ರೋತ್ಸಾಹ ಸಿಕ್ಕರು ಕಾಲೇಜ್ ಲೈಫಲ್ಲಿ ಸಿಗಲ್ಲ. ಓಕೆ ಮತ್ತು ಏನಂದರೆ ಎಲ್ಲರೂ ಮೆಜಾರಿಟಿ ಥಿಂಕಿಂಗ್ ಏನಿದೆ ಅಂದರೆ ಇಂಡಿಯಾದಲ್ಲಿ ಆಟ ಆಡೋದ್ರಿಂದ ಜೀವನ ಮುಂದೆ ಹೋಗಲ್ಲ, ಯು ಮೈಟ್ ಬಿ ಅ ಫೇಲ್ಯೂರ್ ಇನ್ ಲೈಫ್, ನೀವು ಮುಂದೆ ಹೋದಂಗೆ ಹೋದ್ರೆ ನಿಮ್ಮ ಜೀವನ ಏನೂ ಆಗಲ್ಲ ಅಂತ ತುಂಬ ನಂಬಿಕೆ ಇತ್ತು. ಎಲ್ಲಿ ತನಕ IPL ಬರಲಿಲ್ಲ. ಪೇರೆಂಟ್ಸ್ ಮೆಂಟಾಲಿಟಿ ಹೆಂಗೈತೆ ಅಂತಂದ್ರೆ ದುಡ್ಡು ದುಡಿಬೇಕಷ್ಟೇ. ದುಡ್ಡು ಅಲ್ಲ, ಹೆಂಗ ಅಂದ್ರೆ ಓದ್ಬೇಕು, ಕೆಲ್ಸಕ್ಕೆ ಹೋಗ್ಬೇಕು, ದುಡ್ಡು ದುಡಿಬೇಕು. ಈಗ IPL ಬಂದ್ಮೇಲೆ ಪೇರೆಂಟ್ಸ್ ಮೆಂಟಾಲಿಟಿ ಸ್ಪೋರ್ಟ್ಸ್ ಸೇರ್ಸ್ಬೇಕು ಅಂತ ಎಂತಕ್ ಮೆಂಟಾಲಿಟಿ ಬಂತು ಅಂದ್ರೆ ದುಡ್ಡು ಬರುತ್ತೆ ಅಂತ. ಹಂಗೂ ಹೇಳಕ್ಕಾಗಲ್ಲ ನೋಡು. ಪೇರೆಂಟ್ ಮೆಂಟಾಲಿಟಿ ಏನಿರುತ್ತೆ ಇನ್ನೊಂದು ಗೊತ್ತಾ, ಮಗ ಫೇಲ್ಯೂರ್ ಆಗ್ಬಾರ್ದು ಲೈಫಲ್ಲಿ ಅಂತಿರುತ್ತೆ. ಆಯ್ತಾ, ಈಗ ಸಿಂಪಲ್ ಎಕ್ಸಾಂಪಲ್ ಕೊಡ್ತೀನಿ. 90s ಅಲ್ಲಿ ಕ್ರಿಕೆಟಲ್ಲಿ ದುಡ್ಡು ಇರಲಿಲ್ಲ. ಆಯ್ತಾ, ಅವಾಗಿನ ಟೆಂಡೂಲ್ಕರ್ ಒಬ್ಬರೇ 10th ಕ್ಲಾಸ್ ಓದಿದ್ದು. ಆದರೆ ಕುಂಬ್ಳೆ ಶ್ರೀನಾಥ್ ಗೊತ್ತು ತಾನೆ, ಇಬ್ರು ಇಂಜಿನಿಯರ್ಸ್ ಅವರು. ಅನಿಲ್ ಕುಂಬ್ಳೆ, ಜಾವಗಲ್ ಶ್ರೀನಾಥ್ ಇಬ್ರು ಇಂಜಿನಿಯರ್ಸ್. ಯಾಕೆ ಇಂಜಿನಿಯರ್ ಮಾಡಿದ್ರು? ಕ್ರಿಕೆಟಲ್ಲಿ ಜೀವನ ಆಗಲಿಲ್ಲ ಅಂದರು, ಏನೋ ಇಂಜಿನಿಯರ್ ಆಗಿದ್ದೀವಿ, ಏನೋ ದುಡ್ಕೋತೀವಿ ಅಂತ. ಕ್ರಿಕೆಟಲ್ಲೂ ಇದು ಇತ್ತು, ಎಜುಕೇಷನ್ ಬೇಕು ಫಸ್ಟು, ಆಮೇಲೆ ಸ್ಪೋರ್ಟ್ಸು ಅಂತ. ಈಗಲೂ ಅದು ಈಗೊಂದು ಸ್ವಲ್ಪ ಇಂಪ್ರೂವ್ ಆಗ್ತಿದೆ, ಬರ್ತಾ ಇಂಪ್ರೂವ್ ಆಗ್ತಿದೆ. ಆದರೆ ಹೇಳೋಕ್ಕಾಗಲ್ಲ, ಇಂಡಿಯಾದ ಮೆಂಟಾಲಿಟಿ ಇನ್ನೂ 100% ಚೇಂಜ್ ಆಗಲ್ಲ. ಅದು ಚೇಂಜ್ ಆಗೋ ತನಕ ಇಂಡಿಯಾದಲ್ಲಿ ಒಲಿಂಪಿಕ್ಸು ಸ್ಪೋರ್ಟ್ಸಲ್ಲಿ ಮೆಡಲ್ಸ್ ಆ ಲೆವೆಲಿಗೆ ಬರಲ್ಲ. ಆಯಿತಾ, ಈ ಜನ್ರೇಷನ್ ಅಂದರೆ ಈ ಜನ್ರೇಷನ್ ಸ್ವಲ್ಪ ಚೆನ್ನಾಗಿದ್ದಾರೆ ಕಂಪೇರ್ ಟು ನಮ್ಗೆ ಕಂಪೇರ್ ಮಾಡಿದರೆ ಈ ಜನ್ರೇಷನ್ ಚೆನ್ನಾಗಿದೆ. ಸೊ ಇನ್ನೊಂದು 20 ವರ್ಷ ಬಿಟ್ಟು ನೋಡಿದರೆ ವಿ ಮೈಟ್ ವಿನ್ ಮೋರ್ ಮೆಡಲ್ಸ್ ಇನ್ ಒಲಿಂಪಿಕ್. ಇನ್ನೊಂದು 20 ವರ್ಷ ಈ ಜನ್ರೇಷನ್ ಬರೋ ತನಕ ಬರುತ್ತೆ, ಟಾಪ್ 10 ಅಂತೂ ಬರುತ್ತೆ ಅವಾಗ. ಅಂದ್ರೆ ಇವಾಗ ನಾನ್ ನೋಡ್ತಿದೀನಿ ಈಗಿನ ಪೇರೆಂಟ್ಸ್, ಇವಾಗ ನ್ಯೂ ಬಾರ್ನ್ ಎಲ್ಲ ಏನಿದ್ದಾರೆ ಸ್ವಲ್ಪ ಡ್ಯಾನ್ಸ್ ಕ್ಲಾಸ್ಗೂ ಸೇರ್ಸೋದು, ಸ್ಪೋರ್ಟ್ಸ್ಗೂ ಸೇರ್ಸೋದು, ಸ್ವಿಮ್ಮಿಂಗ್ ಸೇರ್ಸೋದು, ಒಟ್ಟಿನಲ್ಲಿ ಎಲ್ಲ ಒಂದ್ ಕಡೆ ಸೇರಿಸ್ತಿದ್ದಾರೆ. ನಮ್ ಟೈಮಲ್ಲಿ ಹಂಗಿಲ್ಲ, ಓದೋದ್ ಬಿಟ್ರೆ ಟ್ಯೂಷನ್ ಓದು ಇಷ್ಟೇ ಸ್ಕೂಲು. ಸ್ಕಿಲ್ ಡೆವಲಪ್ಮೆಂಟ್ ಯಾರು ಅಷ್ಟೊಂದು ಕಾನ್ಸಂಟ್ರೇಟ್ ಮಾಡ್ತಾರೆ, ಪರವಾಗಿಲ್ಲ. ನಾನ್ ನೋಡಿರೋ ನಮ್ ಸರ್ಕಲ್, ನಮ್ಮ ರಿಲೇಟಿವ್ಸ್ ಅಲ್ಲಿ ಒಂದಷ್ಟು ಜನ ಚಿಕ್ಕ ಮಕ್ಳವ್ರೆ. ಸ್ಟಾರ್ಟಿಂಗ್ ಅಲ್ಲಿ ಡ್ಯಾನ್ಸ್ ಕ್ಲಾಸ್ಗೆ, ಸ್ಕೇಟಿಂಗ್ಗೆ, ಸ್ಪೋರ್ಟ್ಸ್ಗೆ ಎಲ್ಲ ಸೇರ್ಸಿದ್ರು.
ಹೋಗ್ತಾ ಇದ್ರು, ಸ್ಕೂಲ್ಗೂ ಹೋಗ್ತಿದ್ರು, ಅದಕ್ಕೂ ಹೋಗ್ತಿದ್ರು. ಸ್ಕೂಲ್ ಮುಗಿಸ್ಕೊಂಡ್ಬಂದು ಡ್ಯಾನ್ಸ್ ಕ್ಲಾಸ್ಗೆ ಇದಕ್ಕೆ ಹೋಗ್ತಿದ್ರು. ಏನಾಯ್ತು, ಕ್ಲಾಸ್ ಅಲ್ಲಿ ಮಾರ್ಕ್ಸ್ ಇದೆಲ್ಲ ಕಡಿಮೆ ಬರಕ್ ಸ್ಟಾರ್ಟ್ ಆಯ್ತು. ಬಿಡಿಸ್ಬಿಟ್ರು, ಎಲ್ಲಾನು ಬಿಡಿಸ್ಬಿಟ್ಟು ಟ್ಯೂಷನ್ಗೆ ಹಾಕೋರು. ಅಷ್ಟೇ ಹಂಗೇನು ಮಾರ್ಕ್ಸ್ ಕಡಿಮೆ ಬಂದ್ರು ಬರ್ಬೋದಿತ್ತಲ್ವಾ, ಅವ್ರು ಸ್ಪೋರ್ಟ್ಸ್ಗೂ ಅದಕ್ಕೆ ಹೋಗದೇನು ಬಂದ್ರು ಹಂಗೆ ಆಗ್ಬೋದಿತ್ತಲ್ಲ, ಡಿಸ್ಟ್ರಾಕ್ಷನ್ ಏನಾದ್ರು ಇರ್ಬೋದು. ಅದಕ್ಕೆ ಅವರು ಇಂಡಿಯಾದಲ್ಲಿ ಅಕಾಡೆಮಿಕ್ ಅಚೀವ್ಮೆಂಟ್ ಅಷ್ಟೇ ಕನ್ಸಿಡರ್ ಆಗೋದು. ನೀವು ಸ್ಪೋರ್ಟ್ಸ್ ಅಲ್ಲಿ ಅಕಸ್ಮಾತ್ ಕ್ರಿಕೆಟ್ ಸ್ಟಾರ್ ಆದ್ರೆ ಕನ್ಸಿಡರ್ ಆಗತ್ತೆ. ಬ್ಯಾಡ್ಮಿಂಟನ್ನು ಎಲ್ಲರೂ ಆಡ್ತೀವಿ, ನಾವು ನೋಡಿದ್ರೆ ಬ್ಯಾಡ್ಮಿಂಟನ್ ಆಡ್ತೀವಿ, ಆದರೆ ಎಷ್ಟು ಜನ ನಮ್ಮ ಮನೇಲಿ ಕನ್ಸಿಡರ್ ಮಾಡ್ತಾರೆ, ಓಕೆ ಬ್ಯಾಡ್ಮಿಂಟನ್ ಆಡ್ತಾನಪ್ಪ ಸ್ಪೋರ್ಟ್ಸ್ ಮ್ಯಾನ್ ಅಂತ. ನನಗೆ ಒಂದು ಲೆವೆಲ್ ತನಕ ಟೇಬಲ್ ಟೆನ್ನಿಸು ಹುಚ್ಚಿತ್ತು, ಟೇಬಲ್ ಟೆನ್ನಿಸ್ ಬ್ಯಾಡ್ಮಿಂಟನ್ ಹುಚ್ಚಿತ್ತು. ಈಗಲೂ ಯಾವಾಗಾದ್ರೂ ಟೇಬಲ್ ಟೆನ್ನಿಸ್ ಸಿಕ್ಕಿದ್ರೆ ಆಡ್ತಿರ್ತೀನಿ ಸುಮ್ಮನೆ ಟೈಮ್ ಪಾಸ್ಗೆ. ಆದರೆ ನನ್ನ ತಲೆಗೂ ಬರಲಿಲ್ಲ ಯಾವತ್ತು ಇದನ್ನು ಒಂದು ಸ್ವಲ್ಪ ಸ್ಕಿಲ್ ಥರ ಮಾಡೋಣ, ಮುಂದೆ ಏನಾದರೂ ಅಟೆಂಪ್ಟ್ ಮಾಡೋಣ ಎಂದು ಬರಲೇ ಇಲ್ಲ. ಯಾಕಂದರೆ ಅಚೀವ್ಮೆಂಟೇ ಕನ್ಸಿಡರ್ ಮಾಡಿಲ್ಲ ಅದನ್ನ ಆ್ಯಸ್ ಎ ಅಚೀವ್ಮೆಂಟ್ ಅಂತ. ಕ್ರಿಕೆಟ್ ಒಂದು ಕನ್ಸಿಡರ್ ಆಗ್ತಿತ್ತು, ಯಾವಾಗಾದ್ರೂ ನೋಡಿದ್ದೀನಿ, ಬಾಕಿ ಏನೂ ಕನ್ಸಿಡರ್ ಆಗಿಲ್ಲ. ಪಾಪ್ಯುಲಾರಿಟಿ ತುಂಬಾ ಕಡಿಮೆ ಕೊಡ್ತಾ ಇದ್ರು, ಪ್ರೋತ್ಸಾಹನೂ ಕಮ್ಮಿ. ಅದಕ್ಕೆ ಕ್ರಿಕೆಟ್ ಕೊಟ್ಟಷ್ಟು ಪಾಪ್ಯುಲಾರಿಟಿ ಬೇರೆ ಯಾವ ಸ್ಪೋರ್ಟ್ಸ್, ಇವಾಗ ಕಬಡ್ಡಿ ಅಂತೂ ಪಾಪ್ಯುಲರ್ ಇವಾಗ ಆಗಿತ್ತು, ತುಂಬಾ ಆಗಿದೆ. ಕಬಡ್ಡಿ ಆಯ್ತು, ಅದ್ ಬಿಟ್ರೆ ಬೇರೆ ಯಾವ ಸ್ಪೋರ್ಟ್ಸ್ ಆ ಮಟ್ಟಕ್ಕೆ ಪಾಪ್ಯುಲಾರಿಟಿ ಆಗಿಲ್ಲ. ಇವಾಗ ಕಬಡ್ಡಿ ಹಚ್ಚಿದ್ರೆ ಒಂದು ಸೇಮ್ ಲೈಕ್ IPL ಫೀಲ್ ಮಾಡ್ಕೊಂಡು ನೋಡ್ತೀವಿ, ಆ ತರ ಫೀಲಿಂಗ್ ಇರುತ್ತೆ. ಬಟ್ ಬೇರೆ ಸ್ಪೋರ್ಟ್ಸ್ ಅಲ್ಲಿ ಆ ಮಟ್ಟಕ್ಕೆ ಇನ್ನ ಟಚ್ ಬರಲ್ಲ, ಯಾಕಂದ್ರೆ ಅಷ್ಟು ಪಾಪ್ಯುಲಾರಿಟಿ ಕೊಡಲ್ಲ. ಅದ್ ಇದೆ ಅನ್ನೋದು ಗೊತ್ತಾಗಲ್ಲ. IPL ಇದೆ ಅಂದ್ರೆ, ಕಬಡ್ಡಿ ಇದೆ ಅಂದ್ರೆ ಒಂದ್ ತಿಂಗಳಿಂದನೇ ಆಡ್ ಬರ್ತಾ ಇರುತ್ತೆ, ಹಂಗಿದೆ ಹಿಂಗಿದೆ ಅಂತ. ಬಟ್ ಬೇರೆ ಯಾವ ಸ್ಪೋರ್ಟ್ಸ್ ಬರಲ್ಲ. ಅಲ್ಲ, ಇಂಡಿಯಾದಲ್ಲೂ ಫುಟ್ಬಾಲ್ ಹುಚ್ಚಿದೆ, ನೋಡಿದೆ ನಾನು. ಫುಟ್ಬಾಲ್ ಹುಚ್ಚರು ತುಂಬಾ ಇದ್ದಾರೆ, ಆದ್ರೆ ಇಂಡಿಯಾದ ಫುಟ್ಬಾಲ್ ನೋಡಲ್ಲ ಅವರು. ನನ್ನ ಫ್ರೆಂಡ್ ಇದ್ದ, ನಿಜವಾಗ್ಲೂ ಒಬ್ನಿದ್ದ, ರಾತ್ರಿ 3 ಗಂಟೆ ಮ್ಯಾಚ್ ನೋಡ್ಬೇಕು ಅಂತ 7 ಗಂಟೆ ಮಲಗ್ತಿದ್ದ. ಓಕೆ, ಮತ್ತೇನಾದ್ರೂ ಅಕಸ್ಮಾತ್ ಸ್ಯಾಟರ್ಡೆ ಫ್ರೈಡೆ ಹಿಂಗೇನಾದ್ರೂ ಇತ್ತಂದ್ರೆ ವೀಕೆಂಡ್ ಸ್ಟಾರ್ಟ್ ಅಲ್ಲ, ಗುರುಗಳ ರಾತ್ರಿ ಪಾರ್ಟಿ ಮಾಡ್ಬೇಕು ಅಂತ ಸ್ಟಾರ್ಟ್. ಇವನು ಮದುವೆ ಆಗಿರೋನು ನನ್ನ ಏಜ್ದವನು, ಆಯ್ತಾ. ಸೊ ಮಗುಗಿಗೂ ಎಲ್ಲ ಇದೆ. ರಾತ್ರಿ 3 ಗಂಟೆ, ಬೆಳಗ್ಗೆ 5 ಗಂಟೆ ಮ್ಯಾಚು, ಯುರೋಪಿಯನ್ ಲೀಗದ ಮ್ಯಾಚಸ್, ಇಂಡಿಯಾ ಲೀಗಲ್ಲ, ಯುರೋಪಿಯನ್ ಲೀಗದ ಮ್ಯಾಚಸ್ ನೋಡ್ತಿದ್ದೆ. ಇಂಡಿಯಾದ ಒಂದು ಟೀಮ್ ಹೆಸರು ಗೊತ್ತಿಲ್ಲ, ನೆಟ್ಟಿಗೆ ಒಂದು 4 ಪ್ಲೇಯರ್ಸ್ ಹೇಳಿದ್ರೆ ಜಾಸ್ತಿ ಆಯ್ತು. ಬಟ್ ನಮ್ಮ ಇಂಡಿಯಾದಲ್ಲಿ ಫುಟ್ಬಾಲ್ ಜಾಸ್ತಿ ಕ್ರೇಜ್ ಇರೋದು ಕೇರಳದಲ್ಲಿ, ವೆಸ್ಟ್ ಬೆಂಗಾಲ್, ಕೇರಳ, ವೆಸ್ಟ್ ಬೆಂಗಾಲ್, ಕೇರಳ, ಆಮೇಲೆ ಪುಣೆಯಲ್ಲಿ ಸ್ವಲ್ಪ ಇದೆ, ಗೋವಾದಲ್ಲಿ, ಮುಂಬೈ ಸ್ವಲ್ಪ ಆ ಕಡೆ ಇದೆ. ಕರ್ನಾಟಕದಲ್ಲಂತೂ ನಂಗನ್ಸಿದ್ ಮಟ್ಟಿಗೆ ಜೀರೋನೇ ಇದೆ ಅನ್ಸುತ್ತೆ. ಅಷ್ಟು ಡೆಡಿಕೇಶನ್ ಯಾರು ಇಲ್ಲ ಫುಟ್ಬಾಲ್ ಅಲ್ಲಿ ಇಲ್ಲಿ. ಮಂಗಳೂರು ಕಡೆ ಆಡ್ತಾರೆ. ಮಂಗಳೂರು ಸೈಡ್ ಸ್ವಲ್ಪ ಅಲ್ಲ, ಹಂಗ ಆಡಿದ್ರೆ ವರ್ಕೌಟ್ ಆಗಲ್ಲ. ನೀವು ಗ್ರಾಸ್ ರೂಟ್ಸ್ ಲೆವೆಲ್ ಇಂದ ಒಂದು ಕ್ಲಬ್ ಲೆವೆಲ್ ಡೆವಲಪ್ ಮಾಡಬೇಕು, ಕ್ಲಬ್ಸ್ ಆಗ್ಬೇಕು, ಕ್ಲಬ್ ಮಧ್ಯೆ ಡೆವಲಪ್ ಆಗಬೇಕು. ಕ್ರಿಕೆಟ್ ಹೆಂಗ್ ಡೆವಲಪ್ ಆಗಿದೆ ತಾನೆ, ಮುಂಬೈಲೆಲ್ಲ ಭಯಂಕರ ಇದಾವೆ, ಕ್ಲಬ್ಸ್ ಇದಾವೆ. ಮುಂಬೈ ಮಹಾರಾಷ್ಟ್ರದಲ್ಲಿ ಕ್ಲಬ್ಸ್ ಲೆವೆಲ್ ಆಡಿ ಅದಕ್ಕೆ ಮ್ಯಾಕ್ಸಿಮಮ್ ತುಂಬಾ ಜನ ಮಹಾರಾಷ್ಟ್ರ ಮುಂಬೈಯಿಂದ ಬರ್ತಾರೆ. ಯಾಕೆ ಬರ್ತಾರೆ? ರೀಸನ್ ಕ್ಲಬ್ಸ್ ಇದಾವೆ, ಅಲ್ಲಿ ಕ್ರಿಕೆಟಿಂಗ್ ಕಲ್ಚರ್ ತುಂಬಾ ಚೆನ್ನಾಗಿದೆ. ಪ್ಲಸ್ ದುಡ್ಡಿದೆ, ಸೆಕೆಂಡರಿ ದುಡ್ಡಿದೆ ಕ್ರಿಕೆಟಲ್ಲಿ, ಅದನ್ನೇ ಮಾಡೋಕ್ಕಾಗಲ್ಲ, ಯಾರು ಕಾಂಪನ್ಸೇಟ್ ಮಾಡೋಕ್ಕಾಗಲ್ಲ. ಬಟ್ ಆ ಕಲ್ಚರ್ ಬರೋ ತನಕ, ಆಮೇಲೆ ಜನ ನೋಡೋ ತನಕ ಬರಲ್ಲ. ಮತ್ತು ಇನ್ನೊಂದು ಕಮರ್ಷಿಯಲ್ ಪಾಯಿಂಟ್ ಹೇಳ್ತೀನಿ, ಕ್ರಿಕೆಟಲ್ಲಿ ಅಡ್ವರ್ಟೈಸ್ಮೆಂಟ್ ತೋರ್ಸಕ್ಕೆ ತುಂಬ ಚೆನ್ನಾಗಿದೆ. ಯಾಕೆ ಹೇಳಿ? ಒಂದು ಓವರ್ ಆದ್ಮೇಲೆ ಬ್ರೇಕ್ ಇರುತ್ತೆ. ಕರೆಕ್ಟ್. ಎವ್ರಿ 5 to 6 minutesಗೆ ನಿಮ್ಗೊಂದು ಕಮರ್ಷಿಯಲ್ ಅಡ್ವರ್ಟೈಸ್ಮೆಂಟ್ ತೋರ್ಸಕ್ಕೆ ಟೈಮು, ಸ್ಲಾಟು ಆಟೋಮೆಟಿಕ್ ಸಿಗುತ್ತೆ. ವಿಕೆಟ್ ಹೋದಾಗ ಸಿಗುತ್ತೆ, 4 ಹೋದಾಗ ಸಿಗುತ್ತೆ, ಒಂದೊಂದು ಸರ್ತಿ ಚಾನ್ಸ್ ಇದೆ 4-6. ಹಾಕಿ, ಫುಟ್ಬಾಲಲ್ಲಿ ಇಂಟೆನ್ಸ್ ಮ್ಯಾಚ್ ಮಧ್ಯ ನಡೀತಾ ಇರುವಾಗ ಅಕಸ್ಮಾತ್ ಪ್ಲೇಯರ್ ಇಂಜರ್ಡ್ ಆಗದಿದ್ರೆ, ಇಲ್ಲ ಏನಾದರೂ ಪೆನಲ್ಟಿ ಬರ್ದಿದ್ರೆ, ಯಾವಾಗ ಸ್ಲಾಟ್ ಸಿಗುತ್ತೆ ಕಮರ್ಷಿಯಲ್ ತೋರ್ಸಕ್ಕೆ? ಅದಕ್ಕೆ ಅವರು ಇದನ್ನ ಪ್ರಮೋಟ್ ಮಾಡಲ್ಲ. ಎಲ್ಲ ಬಿಸ್ನೆಸ್ ಬ್ಯಾಕ್ ಎಂಡ್ ಅಲ್ಲಿ ನಡೆಯೋದು ಬಿಸ್ನೆಸ್. ಈಗ IPL ಸ್ಕಿಲ್ ಏನೂ ಡೆವಲಪ್ ಆಗಲ್ಲ, IPL ಇಂದ ಫುಲ್ಲು ಕಮರ್ಷಿಯಲ್ಲೇ ಅದು. ಈಗ ಜನ ಮೆಂಟಾಲಿಟಿ ಹೆಂಗಾಗಿದೆ ಅಂದರೆ, ಇಂಡಿಯನ್ ನ್ಯಾಷನಲ್ ಟೀಮ್ಗೆ ಆಡ್ದಿದ್ರು ಪರವಾಗಿಲ್ಲ, IPL ಅಲ್ಲಿ ಒಂದು 2-3 ವರ್ಷ ಆಡಿದ್ರು ಸಾಕು ಅನ್ನೋ ಮೆಂಟಾಲಿಟಿ ಬಂದ್ಬಿಟ್ಟಿದೆ. 2028ಗೆ ಕ್ರಿಕೆಟ್ನೂ ಇನ್ಕ್ಲೂಡ್ ಮಾಡ್ತಾರೆ ಅಂತ ಹೇಳಿದ್ರು. ಒಲಿಂಪಿಕ್ಸ್ ಅಲ್ಲ, ಆಲ್ರೆಡಿ ಸ್ಟ್ಯಾಚ್ಯೂ ಎಲ್ಲ ಮಾಡ್ಬಿಟ್ರು ಅನ್ಸುತ್ತೆ. ಯಾವ್ದು? ವಿರಾಟ್ ಕೊಹ್ಲಿ ಏನೋ ಒಲಿಂಪಿಕ್ಸ್ ವಿರಾಟ್ ಕೊಹ್ಲಿ ಇದೇನೆ ಏನೋ ಒಂದು ಇದ್ ಮಾಡಿದಾರಲ್ಲ. ಸ್ಟ್ಯಾಚ್ಯೂ ಮಾಡಿರೋದು ನ್ಯೂಯಾರ್ಕ್ ಅಲ್ಲಿ ಅಷ್ಟೇ, ಇವಾಗ T20 ವರ್ಲ್ಡ್ ಕಪ್ ಇದ್ದಾಗ. ಬಟ್ ಒಲಿಂಪಿಕ್ ಅವ್ರು ಮಾಡಿಲ್ಲ. ಒಲಿಂಪಿಕ್ ಏನೋ ರೆಪ್ರೆಸೆಂಟರ್ ಅಂತ ಮಾಡಿದಾರಲ್ವಾ ಏನೋ ಒಂದು ವಿರಾಟ್ ಕೊಹ್ಲಿನ. ರೆಪ್ರೆಸೆಂಟ್ ಎಲ್ಲ ಮೇನ್ ಪಾಯಿಂಟ್, ಬಿಕಾಸ್ ಅವನು ನಿಯರ್ಲಿ 250 million ಫಾಲೋವರ್ಸ್ ಇದ್ದಲ್ಲ, ಅಂದ್ಬಿಟ್ಟು ಅವ್ನ ಮೇನ್ ಪಾಯಿಂಟ್ ಆಗಿ ಎಕ್ಸ್ಪ್ಲೇನ್ ಮಾಡ್ತಾರೆ. ಸೊ he has 250 million ಫಾಲೋವರ್ಸ್,
ಈಸ್ ಸಚ್ ಎ ಫೇಮಸ್ ಗಾಯ್ ಕ್ರಿಕೆಟ್ ಇಂದ ಅನ್ಕೊಂಡು ಇನ್ಕ್ಲೂಡ್ ಮಾಡ್ತಿದ್ದಾರೆ ಅಷ್ಟೇ. ಅವ್ನು ಹೇಳಿದ್ದು ಕ್ರಿಕೆಟ್ ಇನ್ಕ್ಲೂಡ್ ಮಾಡ್ತಿದೀವಿ, ಈ ತರ ಫೇಮಸ್ ಪ್ಲೇಯರ್ ಇದ್ದಾನೆ ಟೀಮಲ್ಲಿ ಅಂತ. ಅಲ್ಲ, ಒಂದೇ ಕ್ವಶನ್, ಸುಡ್ಗಾಡ್ ಬಾಸ್ಕೆಟ್ ಬಾಲ್ ಇನ್ಕ್ಲೂಡ್ ಮಾಡಿದ್ದಾರೆ, ಕ್ರಿಕೆಟ್ ಮಾಡೋದ್ರಲ್ಲಿ ಏನ್ ತಪ್ಪಿಲ್ಲ ತಗೊಳ್ಳಿ. ಬಾಸ್ಕೆಟ್ ಬಾಲ್ ಎಲ್ಲ ಆಡ್ತಾರಲ್ಲ ಬೈ. ಹುಡುಕಾಡಿದ್ರೆ ಒಂದ್ 8 ಟೀಮು 10 ಟೀಮು ಆಡ್ತಾರೆ, ಅದ್ರಲ್ಲೂ ಏನೂ ಇಲ್ಲ. USA ಬರ್ತಾರೆ, ಗೆಲ್ತಾರೆ, ಹೋಗ್ತಾರೆ, ಯಾಕಂದ್ರೆ ಅವ್ರಷ್ಟೇ ಸೀರಿಯಸ್ ಆಗಿ ಆಡೋದು, ಬಾಕಿ ಜನ ಯಾರು ಆಡಲ್ಲ, ಮುಗೀತು. ಬಾಸ್ಕೆಟ್ ಬಾಲ್ USA ಆಡ್ತಾರೆ, ಚೈನಾನು ಆಡ್ತಾರೆ, ಕೆನಡಾ ಮಾಡ್ತಾರೆ. ಆದ್ರೆ ಯಾರಷ್ಟು ನಾನ್ ನೋಡಿರೋ ಪ್ರಕಾರ ಇವ್ರು ಎಷ್ಟು ಹೈಲೈಟ್ ಆಗ್ತಾರಲ್ಲ, ಬಾಕಿ ಯಾರು ಆಗಲ್ಲ. ಎಷ್ಟ್ ಜನರಿಗೆ ಗೊತ್ತಿದೆ ಲೆಬ್ರಾನ್ ಜೇಮ್ಸ್? ಎಷ್ಟ್ ಜನರಿಗೆ ಗೊತ್ತು? ನನಗೆ ಗೊತ್ತು, ಸ್ಟಿಫನ್ ಗರಿ ಗೊತ್ತು, ಕೆವಿನ್ ಡ್ಯೂರೆಂಟ್ ಗೊತ್ತು, ಕೋಬಿ ಬ್ರಯಾಂಟ್ ಗೊತ್ತು. ಸತ್ತೋಗ್ಬಿಟ್ಟ ಬಿಡಿ, ಸತ್ತಾದ್ರೆ ಲೆಜೆಂಡ್ ಅವರೆಲ್ಲ ಫೇಮಸ್ ಆಯ್ತಾ. ಸೊ ಅವ್ರಿಗೆ ಗೊತ್ತು. ಅದು ಬಿಟ್ರೆ ಯಾರು ಕಾಮನ್ ಮೆನ್ಸಿಗೆ ಬಾಸ್ಕೆಟ್ ಬಾಲ್ ಒಂದು ಪ್ಲೇಯರ್ ಹೇಳಿ ಅಂದ್ರೆ ಅರ್ಧ ಜನ ಗೊತ್ತೂ ಇಲ್ಲ. ಅಂತದ್ರಲ್ಲಿ ಅವರೆಲ್ಲ ಏಂತ ಗೊತ್ತು ಅಂದ್ರೆ ಫೇಮಸ್ ಅಂತ ಅನ್ಬಿಟ್ಟು ಇನ್ಸ್ಟಾಗ್ರಾಮ್ ಅಲ್ಲಿ ಇಲ್ಲಿ ನೋಡಿರೋದು ಗೊತ್ತು, ಬಾಸ್ಕೆಟ್ ಬಾಲ್ ಗೇಮೇ ನೋಡಲ್ಲ ನಾನು ಯೂಟ್ಯೂಬ್ ಅಲ್ಲಿ ರಿವ್ಯೂ ನೋಡ್ತಿರ್ತೀನಿ, ಇವ್ರನ್ನ US ಪೀಪಲ್ ರಿಯಾಕ್ಟಿಂಗ್ ಟು ಫೇಮಸ್ ಪೀಪಲ್. ಅರ್ಧ ಜನಕ್ಕೆ ಲೆಬ್ರಾನ್ ಜೇಮ್ಸು ಅಲ್ಲ ಅವ್ರ ಅಥ್ಲೆಟ್ ಟೈಗರ್ ವುಡ್ಸ್ ಇಟ್ಕೊಳ್ಳು, ಅವ್ರ ಸ್ಪೋರ್ಟ್ಸ್ ಗಾಲ್ಫು ಅಥವಾ ಅವ್ರದ್ದು ಬೇಸ್ಬಾಲ್ ಇರಲಿ, ಎಲ್ಲದಕ್ಕೂ ಅವ್ರದೇ ಹೈಯೆಸ್ಟ್ ಅನ್ಕೊಂಡಿರ್ತಾರೆ. ವಿರಾಟ್ ಕೊಹ್ಲಿ ಫಾಲೋವರ್ಸ್ ನೋಡಿ ಅರ್ಧ ಜನ ಮೂರ್ಛೆ ಬಿಡ್ತಾರಲ್ಲಿ. ಅವ್ರಿಗೆಲ್ಲ ಇರೋದು ಮಾಮೂಲಿ. ಇವಾಗ ಲೆಬ್ರಾನ್ 120 ಮಿಲಿಯನ್ ಫಾಲೋವರ್ಸ್ ಇದ್ದಾರೆ ಅಷ್ಟೇನೆ. ಟೈಗರ್ ವುಡ್ಸ್ ಮತ್ತೆ ಕೋಬಿ ಬ್ರೈಂಟ್ ಅವ್ನು ಬಿಟ್ಟಾಕಿ ಮೈಕಲ್ ಜಾರ್ಡನ್ ಆಗಿರ್ಬೋದು, ಅವರೆಲ್ಲ ಅಷ್ಟೊಂದು ಫಾಲೋವರ್ಸ್ ಇರಲ್ಲ. ಸ್ಟೆಫನ್ ಕರಿ ಅವ್ರಿಗೆಲ್ಲ. ಬಟ್ ಇವನ್ಗೆ 250 ಗ್ರೇಟ್ ಓನ್ಲಿ. ಲಿಯಾ ಮೆಸ್ಸಿ ಮತ್ತೆ ರೊನಾಲ್ಡೋ ಬಿಟ್ರೆ ಇವನೇ ಥರ್ಡ್ ಪ್ಲೇಸ್. ಇವು ಇಂಟರ್ನ್ಯಾಷನಲ್ ಅಥ್ಲೀಟ್ಸ್ ಅಲ್ಲಿ ಇವ್ನು ಕೌಂಟ್ ಆಗ್ತಾರೆ. ವಿರಾಟ್ ಕೊಹ್ಲಿ ಯಾವಾಗಾದ್ರೂ ಆಗ್ತಾರೆ, ಬಟ್ ನೈಮರ್ ಇಲ್ಲ ಅಷ್ಟೊಂದು. ಸೊ ಟಾಪ್ 3 ಅಲ್ಲಿ ಇದೆ ಅಂದ್ರೆ ಓಕೆ. ವಿರಾಟ್ ಕೊಹ್ಲಿ ಕಂಪೇರ್ ಮಾಡೋಕ್ಕಾಗೋದು ಇದ್ರಲ್ಲಿ ರೊನಾಲ್ಡೋ ಮೆಸ್ಸಿ ಅಷ್ಟೇ, ಕೆಪಾಸಿಟಿ ಇರೋದು ಅಷ್ಟೇ. ರೊನಾಲ್ಡೋ ಮೆಸ್ಸಿ ಅವ್ರದ್ದು 600 ಇದೆ, ಒಂದು ಮೆಸ್ಸಿದು 500 ಇದೆ. ಅದು ಬಿಡು, ಫುಟ್ಬಾಲ್ ಇಸ್ ಯೂನಿವರ್ಸಲ್, ಅದಕ್ಕೆ ಯಾರು ಮುಟ್ಟಕ್ಕಾಗಲ್ಲ. ಯೂನಿವರ್ಸಲ್ ವರ್ಲ್ಡ್ ಗೇಮ್. 200 ಟೀಮ್ ಕಂಪೀಟ್ ಮಾಡ್ತಾವಪ್ಪ. ಅದು ಯಾವ ಲೆವೆಲಿಗೆ ಆಡ್ತಾರದು. ಅದು ಅಗ್ರೆಸಿವ್ ಗೇಮ್ ಅಲ್ವಾ, ಸೊ ಅದಕ್ಕೆ ಪ್ಲಸ್ ಪಾರ್ಟಿಸಿಪೇಷನ್ ಹಂಗಿದೆಯಲ್ಲ. ವರ್ಲ್ಡ್ ಕಪ್, ಫುಟ್ಬಾಲ್ ವರ್ಲ್ಡ್ ಕಪ್ ಆಗತ್ತೆ ಗೊತ್ತಾ, ಯಾವ ಲೆವೆಲಿಗೆ ಆಗತ್ತೆ, ಗ್ರೂಪ್ ಲೆವೆಲ್ ಆಗತ್ತೆ. ಎಲ್ಲ 200 ಟೋಟಲ್ ನೇಷನ್ಸ್ ಇದು ಟೀಮ್ಸ್ ಬಂದು ಕೊನೆಗೆ ಅದನ್ನೆಲ್ಲ ನೇಷನ್ ತೆಗೆದುಕೊಂಡು ಕೊನೆಗೆ ಬರ್ತಾರೆ ಅವರು. 1 ವರ್ಷ 2 ವರ್ಷದ ಮೇಲಾಗುತ್ತೆ ಅದು ಕಾನ್ಫಿಗರೇಷನ್ ಪೂರ್ತಿ ಫೈನಲ್ ತನಕ. ಅಲ್ಲಿ ಇವಾಗ ಫಿಫಾದಲ್ಲಿ ತುಕಾಲಿ ಟೀಮ್ ಇದ್ರು, ಮೀನ್ಸ್ ಫೇಮಸ್ ಟೀಮ್ ಇಲ್ದವರು ಪರವಾಗಿಲ್ಲ, ಹೌಸ್ಫುಲ್ ಆಗಿರುತ್ತೆ, ಮೀನ್ಸ್ ಸ್ಟೇಡಿಯಂ ಫುಲ್ ಆಗಿರುತ್ತೆ. ಬಟ್ ನಮ್ಮ ಇಂಡಿಯಾ ವರ್ಲ್ಡ್ ಕಪ್ ಅಲ್ಲಿ ಆಗಿರ್ಬೋದು ನೋಡಿ, ಇಂಡಿಯಾ ಅಥವಾ ಪಾಕಿಸ್ತಾನ್ ಇಂತರ ಮ್ಯಾಚ್ ಗಳು ಫಿಲ್ ಆಗಿರುತ್ತೆ. ಮಿಕ್ಕಿದ ಬಾಂಗ್ಲಾದೇಶ್, ಪಾಕಿಸ್ತಾನ್, ಈ ಅಫ್ಘಾನಿಸ್ತಾನ್ ಮ್ಯಾಚ್ ಗಳು ಇರುತ್ತಲ್ಲ, ಸ್ಟೇಡಿಯಂ ಫಿಲ್ ಆಗಿರಲ್ಲ. ಆಲ್ಮೋಸ್ಟ್ ಅಲ್ಲಿ ಒಂದು 50% ಆ ತರ ಫಿಲ್ ಆಗಿರುತ್ತೆ. ಆದ್ರೆ ಫಿಫಾ ವರ್ಲ್ಡ್ ಕಪ್ ಅಲ್ಲಿ ಹಂಗಲ್ಲ, ಫುಲ್ 100% ಫಿಲ್ ಆಗ್ಬಿಟ್ಟಿರುತ್ತೆ. ಆ ತರ ಡಿಮ್ಯಾಂಡ್ ಇರುತ್ತೆ. ಅದು ನಿಜಾನೇ ನೋಡು. ಒಲಿಂಪಿಕ್ಸ್ ನನ್ನ ಅನಿಸಿಕೆ ನಾನು ಹೇಳಿದೆ. ಟೋಟಲ್ ಇವಾಗ ಫಸ್ಟ್ ಇರೋದು ಯಾರು? US ಅದನ? ಚೀನಾ ಅನ್ಸುತ್ತೆ. ಚೀನಾ ಫಸ್ಟ್ ಈ ಸರ್ತಿ 32-34 ಏನೋ ಗೋಲ್ಡ್ ಇತ್ತು ಅವ್ರದ್ದು. ಅಲ್ಲ ಪಾಯಿಂಟ್ಸ್ ಗೋಲ್ಡ್ ಅಲ್ಲ, ಎಷ್ಟು ಬೇಕಾದ್ರೆ ನಮ್ಗೆ ಗೋಲ್ಡ್ ಮಾತ್ರ. ಈ ಸಿಲ್ವರ್ ಬ್ರಾಂಜ್ ಎಲ್ಲ ಉಟ್ಬಿಡೋ, ಅದೆಲ್ಲ ತಗಡು. ಬಟ್ ಇನ್ನೊಂದು ಅಂದ್ರೆ ಯೂಟ್ಯೂಬ್ ಅಲ್ಲಿ ಅಲ್ಲಿ ಇಲ್ಲಿ ವಿಡಿಯೋ ನೋಡಿದೆ, ಚೀನಾಗೆ ಚಿಕ್ಕ ಮಕ್ಕಳಿಂದ ಟ್ರೈನಿಂಗ್ ಕೊಡ್ತಾರೆ ಚೀನಾದಲ್ಲಿ. ನಮ್ಮ ಇಂಡಿಯಾದಲ್ಲಿ ಒಂದು ಪೇರೆಂಟ್ ಸಪೋರ್ಟ್ ಮಾಡಲ್ಲ. ಅಂದ್ರೆ ಎಜುಕೇಶನ್ ಇಸ್ ಇಂಪಾರ್ಟೆಂಟ್, ಸ್ಕೂಲ್ಗೆ ಹೋಗ್ಬೇಕು ಅನ್ನೋದು ಒಂದು ಕಾರಣ. ಅದಾದ್ಮೇಲೆ ಸ್ಕೂಲ್ಗೆ ಹೋದ್ರು ಸ್ಕೂಲಲ್ಲಿ PT ಪೀರಿಯಡ್ ಎಲ್ಲ ಬರೀ ಮ್ಯಾಥ್ಸ್ ಟೀಚರ್, ಸೈನ್ಸ್ ಟೀಚರ್ ತಗೋತಾರೆ. ಅದಾಯ್ತಾ, ಕಾಲೇಜ್ಗೆ ಹೋದ್ಮೇಲೆ ಅಷ್ಟರಲ್ಲಿ ಇಂಟ್ರೆಸ್ಟ್ ಹೋಗಿರುತ್ತೆ ಅವ್ರಿಗೆ. ಏನಿದ್ರು ಚಿಕ್ಕ ವಯಸ್ಸಿಂದ ಅವ್ರಿಗೆ ಆ ಮೆಂಟಾಲಿಟಿ ಸರೌಂಡಿಂಗ್ ಕೊಟ್ಟು ಸಪೋರ್ಟ್ ಮಾಡಿದ್ರೆ ಆಗತ್ತೆ. ಈಗ ನಮ್ಮ ಮನೆ ಹತ್ರ, ನಮ್ಮ ಊರ ಹತ್ರನೇ ಸ್ಪೋರ್ಟ್ಸ್ ಸ್ಕೂಲ್ ಆಯ್ತು ಜೈನ್ ಅವ್ರದ್ದು. ಆ ಸ್ಪೋರ್ಟ್ಸ್ ಸ್ಕೂಲ್ ಹತ್ರ ನೋಡ್ತೀನಿ, ಎಲ್ಲೋ ಸ್ವಲ್ಪ ಜನ ಅಷ್ಟೇ ಸ್ಪೋರ್ಟ್ಸ್ ಆಡಕ್ ಹೋಗುದು. ಬರೀ ಸ್ಪೋರ್ಟ್ಸ್ಗೆ ಅಂತಾನೆ ಸ್ಕೂಲ್ ಇದೆ.
ಅಲ್ಲ ಸ್ಕೂಲ್ ವರ್ಗೂ ಅಟ್ಲೀಸ್ಟ್ ಒಂದು ಗೇಮ್ಸ್ ಅಂತ ಒಂದ್ ಪೀರಿಯಡ್ ಆದ್ರೂ ಇರುತ್ತೆ, ಇಂತ ಈ ಟೈಮ್ ನೀನ್ ಆಡ್ಬೋದು ಅಂತ. ಕಾಲೇಜ್ ಹೋದ್ಮೇಲೆ ಏನಿದೆ, ಅದು ಇಟ್ಸ್ ಇಲ್ಲ. ಇಂಡಿವಿಜುವಲ್. ನೀವು ಕಾಲೇಜ್ ಮುಗಿಸ್ಕೋ ಆಡಬೇಕು ಅಂದ್ರೆ ಇಲ್ಲ ನೀನ್ ಯಾವಾಗಾದ್ರೂ ಆಡ್ಕೋ, ಬಟ್ ಅದಕ್ಕೆ ಇಂಡಿವಿಜುವಲ್ ಅದಕ್ಕೆ ಏನೋ ಇಲ್ವೇ ಇಲ್ಲ ಅದಕ್ಕೆ. ಕಾಲೇಜ್ ಅಂದ್ಮೇಲೆ ನಿಮ್ಗೆ ಸಿಗದೆ ಸ್ಯಾಟರ್ಡೆ ಸಂಡೇ ಮಾತ್ರ ಆಟ ಆಡ್ತಾರೆ, ಮಿಕ್ಕಿದ ಟೈಮ್ಗೆಲ್ಲ ಯಾಕಂದ್ರೆ ಅಲ್ಲೂ ತಗೊಂಡ್ಬರ್ಬೇಕು ಏನಾದ್ರು ಈ ತರ ನೀವೊಂದು ಸ್ಪೋರ್ಟ್ಸ್ ಇರ್ಲೇಬೇಕು, ಏನಾದ್ರು ಒಂದು ಸ್ಪೋರ್ಟ್ಸ್ ಅಂತ ಒಂದು ಕ್ಯಾಟಗರಿ ಮಾಡ್ಬೇಕು ಅದಕ್ಕೆ. ಇವಾಗ ವಾರದಲ್ಲಿ ಒಂದಿನ ಇದು ಆಡಿಸ್ಬೇಕು. ಹ್ಮ್ ಯಾಕಂದ್ರೆ ಇವಾಗ ಇಂಜಿನಿಯರಿಂಗ್ ಅಲ್ಲೆಲ್ಲ ಏನ್ ಟಾರ್ಚರ್ ಇಲ್ಲ, ವಾರ ಪೂರ್ತಿ ಟಾರ್ಚರ್ ಅಲ್ಲೇ ಇರ್ತೀವಿ. ಒಂದಿನ ಆದ್ರೂ ಕೊಟ್ಬಿಟ್ರೆ ಅಟ್ಲೀಸ್ಟ್ ಮೈಂಡ್ ರಿಲ್ಯಾಕ್ಸ್ ಆಗುತ್ತೆ. ಇಲ್ಲ ಮಾಡ್ಬೇಕು ಅಂತಂದ್ರೆ ಗೌರ್ಮೆಂಟ್ ಇಂದ ಎಲ್ಲಾ ಕಾಲೇಜಲ್ಲೂ ಗೇಮ್ಸ್ ಆಡಿಸ್ಬೇಕು. ಇದೇ ಕಣ ಒಂದೊಂದು ಅದ್ರಲ್ಲಿ ಒಬ್ಬರಾದ್ರು ಚೆನ್ನಾಗಿರೋರು ಆಡ್ತಾರೆ. ಏನು ಬೇಡ, ಎಲ್ರು ಮ್ಯಾಂಡೇಟ್ರಿ ಒಂದು ಸ್ಪೋರ್ಟ್ಸ್ ಆಡಿ ಕ್ವಾಲಿಫೈ ಆಗ್ಬೇಕು, ಎಲ್ಲ ಡಿಗ್ರಿ ಲೆವೆಲ್ ಅಲ್ಲಿ ಅಂತ ಹಾಕ್ಬೇಕು. ಅದನ್ನು ಒಂದು ಮ್ಯಾಂಡೇಟರಿ ಕೋರ್ಸ್ ಮಾಡ್ಬೇಕು. ಹಂಗಾದ್ರೆ ಕಷ್ಟ ಆಗುತ್ತೆ, ಯಾಕಂದ್ರೆ ಅಲ್ಲ, ಎಷ್ಟು ಮೆಂಟಲ್ ಹೆಲ್ತ್ ಜೊತೆ ಫಿಸಿಕಲ್ ಹೆಲ್ತ್ ತುಂಬಾ ಇಂಪಾರ್ಟೆಂಟ್. ಪಾರ್ಟಿಸಿಪೇಷನ್ ಮಾಡ್ಬೋದು ಅಷ್ಟೇ. ಅದನ್ನ ಮಾಡಿ ಸಾಕು. ನಾ ಪಾರ್ಟಿಸಿಪೇಷನ್ ಹೇಳ್ತೀನಿ, ನಾನು ಗೆಲ್ಬೇಕು ಅಂತ ಹೇಳ್ತಿಲ್ಲ. ಈಗ ವಾಲಿಬಾಲ್ ಆಡ್ತೀಯಾ, ವಾಲಿಬಾಲ್ ಟೀಮ್ ಪಾರ್ಟಿಸಿಪೇಟ್ ಮಾಡಿ ಪ್ರೂವ್ ಮಾಡು. ಬೇಡ ರನ್ನಿಂಗ್ ಇದೆಯಾ, ರನ್ನಿಂಗ್ ಮಾಡು. ಏನೂ ಆಗಲ್ಲ ಅಂದ್ರೆ ನಡೆಯೋ ಸ್ಪರ್ಧೆನೂ ಬರುತ್ತೆ, ಅದ್ರಲ್ಲಿ ಪಾರ್ಟಿಸಿಪೇಟ್ ಮಾಡಪ್ಪ, ಸುಮ್ಮನೆ ನಡಿಬೇಕು. ಅದ್ ಮಾಡಿದೀನಿ, 5000 ವಾಕಿಂಗ್ ಮಧ್ಯೆ ರನ್ನಿಂಗ್ ಮಾಡಿ. ನಮ್ ಸ್ಕೂಲ್ ಬೆಟರ್ ಇತ್ತು, ಯಾಕಂದ್ರೆ ಫುಲ್ ಸ್ಪೋರ್ಟ್ಸ್ ಅಂತ ಆಪರ್ಚುನಿಟೀಸ್ ಕೊಡ್ತಾರೆ ನಮ್ ನವೋದಯ ಸ್ಕೂಲ್ಗಳಲ್ಲಿ. ಇವಾಗ ಅಕಸ್ಮಾತ್ ಡಿಸ್ಟ್ರಿಕ್ಟ್ ಲೆವೆಲ್ ನ್ಯಾಷನಲ್ ಲೆವೆಲ್ ಇದ್ರೆ ನಿಮ್ ಕ್ಲಾಸ್ ಬಿಟ್ಟು ನಿಮ್ಗೆ ಹೋಗಿ ಟ್ರೈನಿಂಗ್ ಮಾಡ್ಬೋದು. ಅವ್ರಿಗೆ ಒಳ್ಳೆ ಫುಡ್ ಕೊಡ್ತಾರೆ, ಮೊಟ್ಟೆ ಅಥವಾ ಕಾಳುಗಳು ಸಪರೇಟ್ ಆಗಿ ಫುಡ್ ಕೊಡ್ತಿದ್ರು ಅವ್ರಿಗೆಲ್ಲ. ಮತ್ತೆ ಕ್ಲಾಸ್ಗಳು, ಶೂಗಳು, ರನ್ನಿಂಗ್ ಶೂ ಅವರೇ ಕೊಡ್ತಾರೆ ನಮ್ ಸ್ಕೂಲಿಂದಾನೆ. ನೀವೇನಾದ್ರು ಚೆನ್ನಾಗಿ ಮಾಡ್ತಿದ್ರೆ ನ್ಯಾಷನಲ್ ಲೆವೆಲ್ಗೆ ಹೋದ್ರೆ ಎಲ್ಲ ಕಡೆ ಕರ್ಕೊಂಡೋಗಿ ಮಾಡ್ತಾರೆ ನಮ್ಮ ಸ್ಕೂಲಲ್ಲಿ. ನಮ್ ಸ್ಕೂಲ್ ಚೆನ್ನಾಗಿತ್ತು. ಮತ್ತೆ ನಮ್ ಸ್ಕೂಲಲ್ಲಿ ಎಲ್ಲಾ ಸ್ಪೋರ್ಟ್ಸ್ ಆಡಿಸ್ತಾರೆ. ಎಲ್ಲಾ ಸ್ಪೋರ್ಟ್ಸ್ ಆಡ್ಸಲ್ಲ, ನಿಮ್ ಇಷ್ಟ ಬಂದು ಸ್ಪೋರ್ಟ್ಸ್ ಆಡ್ಬೋದು, ಕೇಳಿದ್ ಕೊಡ್ತಾರೆ. ಅಲ್ಲಿ ಟೇಬಲ್ ಟೆನ್ನಿಸ್ ಆಡ್ತೀವಿ ಆಡು, ಜೂಡೋ ಮಾಡ್ತೀವಿ ಮಾಡು, ಬ್ಯಾಸ್ಕೆಟ್ ಬಾಲ್, ಹಾಕಿ, ಫುಟ್ಬಾಲ್, ಹ್ಯಾಂಡ್ ಬಾಲ್, ಶಟಲ್ ಕಾಕ್, ಎಲ್ಲ ಇತ್ತು ನಮ್ಮ ಸ್ಕೂಲಲ್ಲಿ. ಅದ್ ನಮ್ ಸ್ಕೂಲಲ್ಲಿ ತುಂಬಾ ಜನ ಹೋಗ್ತಿದ್ರು. ಒಂದ್ 80 ಮೆಂಬರ್ಸ್ ಇದ್ರು ಕ್ಲಾಸಲ್ಲಿ, ಮಿನಿಮಮ್ 10 ಮೆಂಬರ್ಸ್ ನ್ಯಾಷನಲ್ ಲೆವೆಲ್ಗೆ ಹೋಗ್ತಿದ್ರು. ಆದ್ರೆ ಯಾರ್ದು ಫಸ್ಟ್ ಮೆಮರಿ ಯಾವ್ದಿದೆ ಒಲಿಂಪಿಕ್ಸ್? ನಂದು ಕರ್ಣಂ ಮಲ್ಲೇಶ್ವರಿ ನೆನ್ಪು ಬರ್ತಾ. ಫಸ್ಟ್ ಬ್ರಾನ್ಸೋ ಸಿಲ್ವರ್ ಗೆದ್ದಿದ್ರು ಇದರಲ್ಲಿ ವೇಟ್ ಲಿಫ್ಟಿಂಗ್ ಅಲ್ಲಿ, ನೆನಪಿದೆ ಕರ್ಣಂ ಮಲ್ಲೇಶ್ವರಿ. ಒಂದು 10-20 ವರ್ಷ ಆಯ್ತು ಅನ್ಕೋತೀನಿ, ಯಾರಿಗೂ ನೆನಪಿರುತ್ತಿಲ್ಲ ಗೊತ್ತಿಲ್ಲ. ನಂದು ಫಸ್ಟ್ ಮೆಮರಿ ಅದು. ಆಲ್ ಇಂಡಿಯನ್ಸ್ ಆರ್ ಮೈ ಬ್ರದರ್ಸ್ ಅಂಡ್ ಸಿಸ್ಟರ್ಸ್ ಅನ್ಕೊಂಡು ಡೈಲಿ ಹಂಗಲ್ಲ, ಆಲ್ ಇಂಡಿಯನ್ಸ್ ಆರ್ ಮೈ ಬ್ರದರ್ಸ್. ಇಲ್ಲ, ನಾವ್ ಪೂರ್ತಿ ಹೇಳ್ತಿದ್ವಿ ಅವಾಗ, ಅದ್ಯಾರು ಹೇಳ್ತಿರ್ಲಿಲ್ಲ. ನಾವ್ ಹೇಳ್ತಿದ್ವಿ. ಎಲ್ಲಿ 5 ವರ್ಷ ಕಂಟಿನ್ಯೂಸ್ ಆಗಿ ಹೇಳಿದ್ರೆ ದಿನ ಬಾಯಲ್ಲಿ ಕೂತ್ಬಿಟ್ಟಿರುತ್ತೆ. ಬೋರ್ಡಲ್ಲೆಲ್ಲ ಬರ್ದಿದ್ರಲ್ಲ ಆ ಕಡೆ. ಆಯ್ತು ಈಗ ಅದು ಈ ಟಾಪಿಕ್. ಓಕೆ, ಮೈಕಲ್ ಫೆಲಪ್ಸ್ ಬಗ್ಗೆ ಮಾತಾಡ್ಬೇಕಿತ್ತು. ಆಯ್ತು ಮಾತಾಡ್ಬಿಡು, ಅದನ್ನ ಹಾಕ್ತಿವಿ ಕೆಟಗರಿಲಿ ಬಿಡಿ, ಪರವಾಗಿಲ್ಲ. ಹಂಗ ನಮ್ಮ ಕಟ್ ಮಾಡಿ ಸಾಕಿಷ್ಟೇ. ಅದೇನು ಹೇಳ್ತೀನಿ ಅಂದಲ್ಲ. ಹೋಯ್ತದು ಟ್ರ್ಯಾಕ್ ಬಿಡ್ತು ಒಂದು ಟ್ರೈನು. मून पे कदम रखने वाला पहला इंसान कौन था? नील आर्मस्ट्रांग सर. Obviously it is Neil Armstrong, we all know it. लेकिन दूसरा कौन था? Don't waste your time, it's not important. Nobody remembers the man who ever came second. ಯೂಸಫ್. ಇವಾಗ ಫಸ್ಟ್ ಮೆಡಲ್ ಯಾರು ಗೆದ್ದಿದ್ದು? ಯಾರಿಗೂ ಗೊತ್ತಿಲ್ಲ, ಯಾರಿಗೂ ಗೊತ್ತಿಲ್ಲ. ಅವ್ನು 2 ಗೆದ್ದವನೇ, 2 ಗೋಲ್ಡ್ ಮೆಡಲ್ ಗೆದ್ದಿದ್ದಾನೆ ಅವನು. ಫಸ್ಟ್ ಬಂದ ಇದನ್ ಬಿಟ್ಟು ಬೇರೆ ಇವೆಂಟ್ ಅಲ್ಲಿ ಅಪ್ಪ ಅದನ್ನೇ ಬರ್ದಿದ್ರು. ಅದೇ ಎಲ್ಲಾ ಕಡೆ ಅದೇ ಬರ್ದಿದ್ರು. ಫಸ್ಟ್ ಬಂದವನ್ ಯಾರಂತ ಗೊತ್ತಿಲ್ಲ, ಆದ್ರೆ ಸೆಕೆಂಡ್ ಬಂದವನೇ ಎಲ್ಲಾ ಕಡೆ ಫೇಮಸ್ ಅಂತ. ಇನ್ನೊಂದು ಮೇನ್ ವಿಚಾರ ಗೊತ್ತಾ? ಒಲಿಂಪಿಕ್ ಪರ್ಸ್ಪೆಕ್ಟಿವ್ ಅಲ್ಲಿ ಎಲ್ಲಕ್ಕಿಂತ ಜಾಸ್ತಿ ಗನ್ ಕಲ್ಚರ್ ಎಲ್ಲಿದೆ ವರ್ಲ್ಡ್ ಅಲ್ಲಿ? USA. ಎಷ್ಟು ಮೆಡಲ್ ಬಂದಿದ ನೋಡ ಶೂಟಿಂಗ್ ಅಲ್ಲಿ. ಅವ್ರ ಟ್ಯಾಲೆಂಟ್ಸ್ ಎಲ್ಲ ಎಲ್ಲಿದ್ದಾರೆ ಗೊತ್ತಾ? ಜೈಲಲ್ಲಿ. ಅದಕ್ಕೆ ಹೇಳೋದು, ಫೆಸಿಲಿಟಿ ಕೊಟ್ಟರು ಗೆಲ್ತಾರೆ ಅನ್ನೋ ಗ್ಯಾರಂಟಿ ಇಲ್ಲ. ಸೊ ನಮ್ದು ಪಾಯಿಂಟ್ ಅದು.
ಒಂದೊಂದು ಈ ಚಿಕ್ಕ ಚಿಕ್ಕ ದೇಶಗಳು ಕೂಡ ಜಮೈಕಾ ಆಗಿರ್ಬೋದು, ಸೌತ್ ಆಫ್ರಿಕಾ ಕಂಟ್ರೀಸ್ ಇರುತ್ತಲ್ಲ, ಕೀನ್ಯಾ, ಅವರು ಚಿಕ್ಕ ದೇಶ ಆದ್ರೂ ಗೋಲ್ಡ್ ಮೆಡಲ್ ಆರಾಮಾಗಿ ಗೆಲ್ತಿದ್ದಾರೆ ಅವರು. ಗೆಲ್ಬೇಕು ಅನ್ನೋದು ಒಂದು ಹಂಗರ್ ಇರ್ಬೇಕು, ಅದು ಮೇನ್. ಕೀನ್ಯಾದವ್ರು ನೋಡಿದ್ರೆ ಮ್ಯಾರಥಾನ್ ಬಂದ್ಬಿಡ್ತಾರೆ ನಾವೇ ಗೆಲ್ತೀವಿ ಅಂತ. ಯಾರ? ಕೀನ್ಯಾದವರು ಹಾ, ಬೇಸಿಕಲಿ ಆಫ್ರಿಕನ್ ಕಂಟ್ರೀಸ್ ಅಲ್ಲಿ ಮ್ಯಾರಥಾನ್ ಅಲ್ಲಿ ಅವ್ರನ್ನ ಯಾರು ಬೀಟ್ ಮಾಡಕ್ ಆಗದೇ ಇಲ್ಲ. ಕಟ್ ಮಾಡಿ.